ಈ ಒಂದು ಪಾಡ್ಕಾಸ್ಟ್ನ ಶುರು ಮಾಡ್ಬೇಕು ಅಂದ್ಕೊಂಡಿರೋದು ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ. ಇಡೀ ವಿಶ್ವಾದ್ಯಂತ ಎಷ್ಟೊಂದು ಅಣುಬಾಂಬ್ಗಳಿದೆ ಅಂದರೆ ಸುಮಾರು ಆಪರೇಷನ್ ಸಿಂಧೂರ್ ಏನು ನಡೀತೋ ಆ ಟೈಮಲ್ಲಿ ಒಂದಷ್ಟು ಧ್ವನಿಗಳು ಕೂಡ ಕೇಳಿಬಂದು ನ್ಯೂಕ್ಲಿಯರ್ ವಾರ್ ಆಗಿಬಿಡುತ್ತೆ. ಅದರ ಒಂದು ಊಹೆಗೆ ಮೀರಿದಂಥ ಒಂದು ವಿಚಾರಗಳಿದೆಯಲ್ಲ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಈ ಥರ ವೆಪನ್ ಬೇಕಾ? ಇಷ್ಟು ಲಕ್ಷಾಂತರ ಜನರನ್ನು ಕೊಂದಾಕೋದು ಅಂದರೆ ಅನಾದಿ ಕಾಲದಿಂದ ಯುದ್ಧ ಆಗ್ತಾ ಇದೆ. ಮಲ್ಲ ಯುದ್ಧ ಆಗ್ತಿತ್ತು, ಬಿಲ್ಲು ಬಾಣದಿಂದ ಯುದ್ಧ ಆಗ್ತಿತ್ತು, ಖಡ್ಗದಿಂದ ಯುದ್ಧ ಆಗ್ತಿತ್ತು. ಆಮೇಲೆ ಗನ್ಸ್ ಬಂದವು, ಅಂದರೆ ದೂರ ಇದ್ದು ನೀವು ಹೊಡಿಬೋದು ಅಂತಾಯ್ತು. ಆಮೇಲೆ ಏರ್ಪ್ಲೇನ್ಸ್ ಬಂದವು, ಸಬ್ಮರೀನ್ಸ್ ಬಂದವು, ಟ್ಯಾಂಕ್ಸ್ ಬಂದವು. ಈಗ ಡೈನಮೈಟ್ ಬ್ಲಾಸ್ಟ್ ಆದರೆ, ಆರ್ಡಿಸ್ಕ್ ಬ್ಲಾಸ್ಟ್ ಆದರೆ ಏನು ಬರುತ್ತೆ ಅನ್ನೋದು ಗೊತ್ತು. ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದರೆ ಎರಡನೇ ಎಫೆಕ್ಟ್ ನಮಗೆ ಗೊತ್ತು, ವಿಕಿರಣದಿಂದ. ಮೊದಲನೇ ಎಫೆಕ್ಟ್ ಏನಾಗುತ್ತೆ ಆ್ಯಕ್ಚುಲಿ? ಬಿಲ್ಡಿಂಗ್ಸ್ ಎಲ್ಲ ನೆಲಸಮ ಆಗುತ್ತೆ, ದೂರ ಇದ್ದಿದ್ದ ಬಿಲ್ಡಿಂಗ್ಸಿಗೆ ಬೆಂಕಿ ಹತ್ತುತ್ತೆ, ಆ್ಯಂಡ್ ಜನರದಂತೂ ಮುಗಿದೋಯ್ತು. ದೇ ವಿಲ್ ಗೆಟ್ ವೇಪರೈಸ್ಡ್. ಹೆಣ ಗಿಣ ಏನೂ ಸಿಗೋಲ್ಲ. ಓಕೆ, ದೇ ವಿಲ್ ಬಿಕಮ್ ಆಟಮ್ಸ್ ಆ್ಯಂಡ್ ಗೋ. ದಟ್ಸ್ ಇಟ್, ಫಿನಿಶ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ, ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮೊಂದಿಗೆ ಯಥಾ ಪ್ರಕಾರ ಬಹಳ ವಿಶೇಷವಾದ ಅತಿಥಿ ಇದ್ದಾರೆ. ಇವರು ಮುಂಚೆ ಕೂಡ ಒಂದು ಸಲ ಬಂದಿದ್ದರು ನಮ್ಮ ಜೊತೆಗೆ, ಸುಮಾರು ವರ್ಷಗಳ ಹಿಂದೆ ಬಂದಿದ್ದರು. ಇವ್ರನ್ನ ಪರಿಚಯ ಹೇಗೆ ಮಾಡಬೇಕನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ಆದರೆ ಒಂದು ಮೊದಲ ಪರಿಚಯ ಹೇಳ್ಬಿಡ್ತೀನಿ. ಅವರ ಮೊದಲ ಪರಿಚಯ ಏನಂತಂದರೆ, ಅವರು ಕನ್ನಡದ ಖ್ಯಾತ ಕವಿಗಳಾಗಿರುವಂಥ ಚನ್ನವೀರ್ ಕಣ್ವಿ ಅವರ ಸುಪುತ್ರರು. ಎಸ್ ಸರ್, ಮೊದಲನೇದಾಗಿ ಈ ಒಂದು ಇಂಟ್ರೊಡಕ್ಷನ್ ಮೂಲಕ ಸ್ವಾಗತ ಕೋರ್ತೀನಿ. ನಮಸ್ಕಾರ. ಓಕೆ, ಆದರೆ ಅದರೊಂದಿಗೆ ಅವರು ಒಬ್ಬ ಥಿಯರಾಟಿಕಲ್ ಫಿಸಿಷಿಯನ್ ಹೌದು. ಓಕೆ, ಅಂದರೆ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞರು. ಜೊತೆಗೆ ಅವರು ಬಿಸ್ನೆಸ್ ಕನ್ಸಲ್ಟೆಂಟ್ ಕೂಡ ಹೌದು. ಜೊತೆಗೆ ಅವರೊಬ್ಬ ಬಿಸ್ನೆಸ್ ಪತ್ರಕರ್ತ ಕೂಡ ಹೌದು. ಮತ್ತು TCS ಕಂಪನಿನಲ್ಲಿ ಅವರು 10 ವರ್ಷಗಳ ಕಾಲ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರ ಒಂದು ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ, ಅವರು BSc ಧಾರವಾಡದಲ್ಲಿ ಮಾಡಿದರೆ, MSc ಅವರು ಮಾಡಿದ್ದು IIT ಕಾನ್ಪುರದಲ್ಲಿ. ಅದಾದಮೇಲೆ ಅಮೆರಿಕದಲ್ಲಿ MS ಮಾಡಿದ್ದಾರೆ. ಹೀಗೆ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂಥ ಶಿವಾನಂದ್ ಕಣ್ವಿ ಅವರು, ಇವರ ತಮ್ಮ ನಿಮಗೆಲ್ಲ ಗೊತ್ತಿರಬಹುದು, ಚಂದ್ರಮೌಳಿ ಕಣ್ವಿ, ಖ್ಯಾತ ಕ್ರಿಕೆಟ್ ಕಮೆಂಟೇಟರ್, ನಮ್ಮ ನೆಚ್ಚಿನ ಸ್ನೇಹಿತರು ಕೂಡ ಹೌದು. ಸೊ ಇಂಥ ಒಬ್ಬ ಶಿವಾನಂದ್ ಕಣ್ವಿ ಅವ್ರ ಜೊತೆಗೆ ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿರೋ ವಿಚಾರ ಏನಂದರೆ, ಅವರ ನೆಚ್ಚಿನ ಸಬ್ಜೆಕ್ಟ್ ಆಗಿರುವಂಥ ಫಿಸಿಕ್ಸ್ ಬಗ್ಗೆನೇ. ಆ್ಯಕ್ಚುಲಿ ಫಿಸಿಕ್ಸ್ ಅನ್ನೋದಕ್ಕಿಂತ ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ. ಕರೆಕ್ಟಾ ಸರ್? ಎಸ್. ಈ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡೋದಿದೆ. ಅದು ಯಾಕೆ ನಮಗೆ ಬೇಕು, ಮತ್ತು ಭಾರತ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಹಾಕ್ಕೊಂಡಿರುವ ಟಾರ್ಗೆಟು, ಇದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಅದರ ಪೀಸ್ಫುಲ್ ಯೂಸೇಜು ಅದೆಲ್ಲನೂ ಕೂಡ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಅಂದರೆ ಈ ಒಂದು ಪಾಡ್ಕಾಸ್ಟ್ನ ಶುರು ಮಾಡ್ಬೇಕು ಅಂದ್ಕೊಂಡಿರೋದು ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ. ಮೊದಲು ಆಟಮ್ ಬಾಂಬ್ ಅಂತಿದ್ರು, ಟೆಕ್ನಿಕಲಿ ಕರೆಕ್ಟ್ ಅಂದರೆ ನ್ಯೂಕ್ಲಿಯರ್ ಬಾಂಬ್. ಆಟಮ್ ಬಾಂಬ್ ಅಂತ ಕರಿತಿದ್ವಿ, ಈಗ ನ್ಯೂಕ್ಲಿಯರ್ ಬಾಂಬ್ ಅಂತ ಕರಿತೀವಿ. ಅಣು ಬಾಂಬ್ ಅಂತ ಕರಿತೀವಿ. ಈ ಅಣು ಬಾಂಬ್ ಬಗ್ಗೆ ಅಂದರೆ ಇತ್ತೀಚೆಗೆ ತಾನೇ ಒಂದು ರೆಕಾರ್ಡ್ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ. ಇಡೀ ವಿಶ್ವಾದ್ಯಂತ ಎಷ್ಟೊಂದು ಅಣುಬಾಂಬ್ಗಳಿದೆ ಅಂದರೆ ಸುಮಾರು 12,100 ನ್ಯೂಕ್ಲಿಯರ್ ವಾರ್ ಹೆಡ್ಸ್, ಅಂದರೆ ಸಿಡಿತಲೆಗಳು 12,100. ಅದರಲ್ಲಿ ಎಲ್ಲಕ್ಕಿಂತ ಟಾಪಲ್ಲಿರುವಂಥದ್ದು ರಷ್ಯಾ. ಅದರಲ್ಲಿ ಸುಮಾರು 5,500 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದೆ. ಅದಾದ ನಂತರ 5,000 ಯುನೈಟೆಡ್ ಸ್ಟೇಟ್ಸಲ್ಲಿದೆ, ಚೀನಾದಲ್ಲಿ 600, ಫ್ರಾನ್ಸಲ್ಲಿ 290, ಯುನೈಟೆಡ್ ಕಿಂಗ್ಡಮಲ್ಲಿ ಅಂದರೆ ಲಂಡನ್ UK-ನಲ್ಲಿ 225, ಇಂಡಿಯಾದಲ್ಲಿ 180, ಪಾಕಿಸ್ತಾನಲ್ಲಿ 170, ಇಸ್ರೇಲ್ನಲ್ಲಿ 90, ನಾರ್ತ್ ಕೊರಿಯಾದಲ್ಲಿ 50. ಅಂದರೆ ಇಷ್ಟು ಅಣುಬಾಂಬ್ಗಳಿವೆ ಅಂತ ನೀವು ಅನ್ಕೋಬೋದು. ಅಂದರೆ ಸುಮಾರು ಸಲ ನಮ್ಮ ವಿಶ್ವವನ್ನು ಧ್ವಂಸಗೊಳಿಸೋಕ್ಕೆ ಸಾಧ್ಯವಾಗಿರುವಷ್ಟು ನ್ಯೂಕ್ಲಿಯರ್ ಬಾಂಬ್ಗಳು ನಮ್ಮ ಈ 9 ದೇಶಗಳಲ್ಲಿವೆ. ಸೊ ನಾವು ಇಂಡಿಯಾ ಪಾಕಿಸ್ತಾನ, ನಾನು ಅಲ್ಲಿಂದ ಶುರು ಮಾಡ್ತೇನೆ. ಇತ್ತೀಚೆಗೆ ಅಂದರೆ ಆಪರೇಷನ್ ಸಿಂಧೂರ್ ಏನು ನಡೀತೋ ಆ ಟೈಮಲ್ಲಿ ಒಂದಷ್ಟು ಧ್ವನಿಗಳು ಕೂಡ ಕೇಳಿಬಂದು ನ್ಯೂಕ್ಲಿಯರ್ ವಾರ್ ಆಗಿಬಿಡುತ್ತೆ. ಮತ್ತು ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಇದ್ದು, ಡೋಂಟ್ ಡೇರ್ ನಮ್ಮ ಟಚ್ ಮಾಡಬೇಡಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಪವರ್ ಬಾಂಬ್ ಇದೆ ಅನ್ನೋ ಮಾತು ಕೇಳ್ತಾ ಇತ್ತು. ಅವ್ರು ಹಾಕೋಕ್ಕಿಂತ ಮುಂಚೆ ನಾವೇ ಹಾಕ್ಬೋಣ ಅಂತ ನಮ್ಮ ಜನ ಕೂಡ ಮಾತಾಡ್ತಾಯಿದ್ರು. ಸೊ ಈ ನ್ಯೂಕ್ಲಿಯರ್ ವೆಪನ್ ಇದು ನಮಗೆ ಎರಡನೇ ಮಹಾಯುದ್ಧದಲ್ಲಿ ಅದರ ಒಂದು ವಿನಾಶಕಾರಿ, ಅದು ಎಷ್ಟು ವಿನಾಶಕಾರಿ ಅಂತ ಗೊತ್ತಾಗಿದೆ. ಆದರೂ ಕೂಡ ನಮ್ಮ ಜನ್ರೇಷನ್ಗೆ
ಅಥವಾ ಇತ್ತೀಚೆಗೆ ಹುಟ್ಟಿರುವಂಥ ಬಹಳಷ್ಟು ಪೀಳಿಗೆಗೆ ಅದರ ವಿನಾಶದ ಒಂದು ಅರಿವು ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಎನಿವೆ ಅದೆಲ್ಲವನ್ನೂ ಕೂಡ ನಮಗೆ ಸರ್ ಹೇಳ್ತಾರೆ. ಬಟ್ ಮುಖ್ಯವಾಗಿ ಈ ನ್ಯೂಕ್ಲಿಯರ್ ವೆಪನ್, ನ್ಯೂಕ್ಲಿಯರ್ ಬಾಂಬ್, ಇದರ ಒಂದು ಡಿಸ್ಟ್ರಕ್ಷನ್ನು, ಇದರ ಒಂದು ಏನು ಹೇಳಿ, ಅದರ ಒಂದು ಊಹೆಗೆ ಮೀರಿದಂಥ ಒಂದು ವಿಚಾರಗಳಿದೆಯಲ್ಲ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ನ್ಯೂಕ್ಲಿಯರ್ ಬಾಂಬ್ ನೀವು ಹೇಳಿದಾಗೆ ಇದುವರೆಗೆ ಒಂದೇ ಬಾರಿ ಜಪಾನಿನ 2 ಶಹರಗಳ ಮೇಲೆ, ಹಿರೋಶಿಮಾ ಮತ್ತು ನಾಗಾಸಾಕಿಗಳ ಮೇಲೆ 1945ರಲ್ಲಿ ಅಮೇರಿಕಾದವರು ಈ ಬಾಂಬನ್ನು ಪ್ರಯೋಗಿಸಿದರು. ಹೌದು. ಅದಾದಮೇಲೆ ಎಲ್ಲರೂ ಎಷ್ಟು ಜನ ನೀವು ಹೇಳಿದ ಹಾಗೆ ಬಾಂಬ್ಗಳನ್ನು ತಯಾರು ಇಟ್ಕೊಂಡಿದ್ದಾರೆ. ಬಾಂಬ್ಗಳನ್ನು ಹೇಗೆ ಬೇರೆ ತಮ್ಮ ವೈರಿಗಳ ಮೇಲೆ ಅಥವಾ ಯಾರಾದರೂ ಅವ್ರನ್ನ ಹೆದರಿಸಿದರೆ ಯಾವ ರೀತಿಯಿಂದ ಯೂಸ್ ಮಾಡ್ಬೋದು. ಮೊದಲು ಬಾಂಬರ್ ಯೂಸ್ ಮಾಡಿದ್ರು ಅಮೇರಿಕನ್ಸು. ಆಮೇಲೆ ರಾಕೆಟ್ರಿ ಡೆವಲಪ್ ಆದಮೇಲೆ ರಷ್ಯನ್ಸ್ ಎಲ್ಲಕ್ಕಿಂತ ಮೊದಲು ಸ್ಪುಟ್ನಿಕ್ ಹಾರಿಸಿದ್ರು ಮತ್ತು ಗಗಾರಿನ್, ತೆರೆಸ್ಕೋವ ಇವ್ರನ್ನ ಅದರಲ್ಲಿ ಏನು ಒಂದು ಆರ್ಬಿಟ್ ಅಂತಾರೆ, ನಮ್ಮ ಭೂಮಿ ಸುತ್ತ ಹಾಕಿ ತಿರುಗಿ ಬಂದರು. That showed that Russia had developed the capacity to send a missile with a nuclear bomb anywhere in the earth. Okay? So, though it was presented as ಏನೋ ಒಂದು ಶಾಂತಿಗಾಗಿ ಅಥವಾ ಬಾಹ್ಯಾಕಾಶದ ಎಕ್ಸ್ಪ್ಲೋರೇಷನ್ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ರಾಕೆಟ್ರಿ ಅಂತ ಅಂದ್ರೂ, its main message to America was, you had the bomb, now we also have the bomb, but we also have the rockets to send it to any of your cities anta. That was a signal. So Americans replied to it. They were surprised. ಇದು ಏನು ಇಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ ಇವರು, ನಮ್ಮ ಯಾವ ಸಿಟಿನೂ ಸೇಫ್ ಇಲ್ಲ, ನಾವು ನಮ್ಮದೇ ಮೇಲೂ ಅಂತಿದ್ವಿ, ನಮ್ಮ ಹತ್ರ ಬಾಂಬ್ ಇದೆ, ಬೇರೆ ಹತ್ರ ಯಾರಿಲ್ಲ ಅಂತಿದ್ರು. ಇವರು ಬಾಂಬ್ ಮಾಡಿದರು. ಬಟ್ ಆ ಬಾಂಬ್ ನಮ್ಮ ಕಡೆ ಹೇಗೆ ಎಸಿತಾರೆ, ಅವ್ರು ಬಾಂಬರ್ ಬರೋವರೆಗೆ ನಾವು ಅದನ್ನು ಹೊಡೆದಾಕ್ಬೋದು ಅಂತ ತಿಳ್ಕೊಂಡಿದ್ವಿ. ಆದರೆ ಈಗ ರಾಕೆಟಿಂದ ಕಳಿಸಿಬಿಟ್ರೆ ಬೇಗ ಬಂದುಬಿಡುತ್ತೆ ಅಂತ ಇದಲ್ಲ ಸರ್. ಸೊ ಅಮೇರಿಕನ್ ಸ್ಟಾರ್ಟೆಡ್ ಎ ಸ್ಪೇಸ್ ಪ್ರೋಗ್ರಾಮ್. ಅವಾಗ ಕೆನಡಿ ಹೇಳಿದ್ರಲ್ಲ, ವಿಲ್ ಲ್ಯಾಂಡ್ ಆನ್ ದ ಮೂನ್ ಬೈ ದ ಎಂಡ್ ಆಫ್ 60s ಅಂತೇಳಿ. 61ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದು. ಆ್ಯಂಡ್ ದೋ ಹಿ ವಾಸ್ ಕಿಲ್ಡ್ ಇನ್ 63, ಬೈ 69 ಅಮೇರಿಕಾ ಲ್ಯಾಂಡೆಡ್ ಆನ್ ದ ಮೂನ್. ಹ್ಯೂಮನ್ ಬೀಯಿಂಗ್ ಲ್ಯಾಂಡೆಡ್ ಆನ್ ದ ಮೂನ್. ನೀಲ್ ಆರ್ಮ್ಸ್ಟ್ರಾಂಗ್ ಎಲ್ಲ ಆಯ್ತಲ್ಲ. ಬಟ್ ಅದ್ರ ಹಿಂದಿನ ಮೆಸೇಜ್ ಏನು ಅಂತಂದರೆ, ನಾವು ಚಂದ್ರನವರೆಗೆ ಹೋಗಿ ಮುಟ್ಟು ಬಂದ್ವಿ ಅಂದರೆ ನಮ್ಮ ಹತ್ರನೂ ಕ್ಷಿಪಣಾಸ್ತ್ರಗಳಿವೆ, ಮಿಸೈಲ್ಸ್ ಇವೆ. ವಿ ಕ್ಯಾನ್ ಆಲ್ಸೋ ರೀಚ್ ಎವ್ರಿ ಸಿಂಗಲ್ ಸಿಟಿ ಇನ್ ರಷ್ಯಾ ಆ್ಯಂಡ್ ಎನಿವೇರ್ ಎಲ್ಸ್. ಸೊ ಬಾಹ್ಯಾಕಾಶದ ನಾವು ಏನು ಅನ್ವೇಷಣೆ ಇದೆಲ್ಲ ಒಂದು ರೀತಿ ಕವರ್ ಇತ್ತದು. ಇಟ್ ಇಸ್ ಬೇಸಿಕಲಿ ಮಿಸೈಲ್ ರೇಸ್. ಅದಕ್ಕೆ ಸ್ಪೇಸ್ ಪವರ್ಸ್ ಏನಿದೆ ಅಲ್ಲ, ಯು ಕ್ಯಾನ್ ಸೇ ದೇ ಆಲ್ಸೋ ಹ್ಯಾವ್ ಇನಫ್ ಮಿಸೈಲ್ ಪವರ್. ದೋ ದ ಟೂ ಆರ್ ಸಪ್ರೇಟ್. ಅದು ಸುಮ್ಮನೆ ಮಿಸೈಲ್ಗೆ ರಾಕೆಟನ್ನು ಮಿಸೈಲ್ ಕನ್ವರ್ಟ್ ಮಾಡೋದಕ್ಕೆ ಸಾಕಷ್ಟು ಬೇರೆ ಟೆಕ್ನಾಲಜೀಸನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ಇಟ್ ಶೋಸ್ ದಟ್ ಯು ಹ್ಯಾವ್ ದ ಕೆಪಾಸಿಟಿ ಟು ಡೂ ಇಟ್. ಓಕೆ. ಸೊ ಇದು ಇಷ್ಟು ಬೆಳೀತಂದರೆ, ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದ್ದು, ಲಕ್ಷಾಂತರ ಜನರನ್ನು ಕೊಂದದ್ದು, ಒಂದು ರೀತಿ ನಮ್ಮ ಈಗಿನ ಅಸ್ತ್ರಗಳನ್ನು ನೋಡಿದರೆ, ಆಮೇಲೆ ಬೆಳೆದ ಅಸ್ತ್ರಗಳನ್ನು ನೋಡಿದರೆ ಒಂದು ದಿವಾಲಿ ಪಟಾಕಿ ಥರ. ಈಗಿರುವಂಥದ್ದನ್ನು ಕಂಪೇರ್ ಮಾಡಿದರೆ ಈಗ ಎಷ್ಟಿದೆ ಏನಿದೆ ಎಲ್ರಿಗೂ ಗೊತ್ತಿಲ್ಲ. ಬಟ್ ಆವಾಗ ಡಿಕ್ಲೇರ್ ಮಾಡ್ತಿದ್ರು, ನಾವು 5 ಮೆಗಾಟನ್ ಬಾಂಬ್ ಮಾಡಿದ್ವಿ, 10 ಮೆಗಾಟನ್ ಬಾಂಬ್ ಮಾಡಿದ್ವಿ ಅಂತ ಅಮೇರಿಕನ್ಸು ರಷ್ಯನ್ ಕೊಚ್ಕೋತಿದ್ರು. ಮೆಗಾಟನ್ ಅಂದರೆ 5 ಮೆಗಾಟನ್ 10 ಮೆಗಾಟನ್ ಅಂದರೆ ಹಿರೋಶಿಮಾದ ಮೇಲೆ ಏನು ಹಾಕಿದ್ರಲ್ಲ ಅದರ 1000 ಪಟ್ಟು ಪವರ್ಫುಲ್ ಬಾಂಬ್ ನಾವು ಮಾಡಿದ್ವಿ ಅಂತ ಇಬ್ಬರು ಕೊಚ್ಕೊಳ್ತಿದ್ರು. ಓಕೆ. ಅಂದ್ರೆ ನೋಡಿ, ಒಂದು ಏನು ಸಣ್ಣ ಬಾಂಬನ್ನೇ ಯೂಸ್ ಮಾಡಿದ್ರು ಅವರು. ಆವಾಗ ಅದೇ ಅವ್ರದ್ದು ದೊಡ್ಡದು. ಮತ್ತು ಓನ್ಲಿ ಅಮೇರಿಕಾ ಹ್ಯಾಡ್ ದಟ್ ವೆಪನ್. ಅದನ್ನು ತೋರಿಸಿ ಎಲ್ರಿಗೂ ಹೆದರಿಸಿದರು. ಯಾಕಂದರೆ ಆಲ್ಮೋಸ್ಟ್ ಜಪಾನ್ ವಾಸ್ ಫುಲ್ಲಿ ಡಿಫೀಟೆಡ್ ಬೈ ದಟ್ ಟೈಮ್. ಇಟ್ ವಾಸ್ ಅಬೌಟ್ ಟು ಸರೆಂಡರ್ ಎನಿ ಟೈಮ್. ಬಟ್ ಅಮೇರಿಕನ್ಸ್ ವಾಂಟೆಡ್ ಟು ಶೋ ಟು ದ ರೆಸ್ಟ್ ಆಫ್ ದಿ ವರ್ಲ್ಡ್ ಆಲ್ಸೋ that now we have this power which they had already tested in the desert. ನೀವು ಅದು ಮೊನ್ನೆ ಬಂತಲ್ಲ, Oppenheimer led that effort and he showed that. So later when he saw the power and all that, he turned against it. In fact, that's why all that, it starts with his inquiry in the movie also, in the Hollywood movie also. ಯಾಕಂದರೆ he started questioning, ಈ ಥರ ವೆಪನ್ ಬೇಕಾ,
ಇದರಿಂದ ಇಷ್ಟು ಲಕ್ಷಾಂತರ ಜನರನ್ನು ಕೊಂದಾಕೋದು ಅಂದರೆ ಈಗ ಹಿಂದಿನಿಂದ ಅನಾದಿ ಕಾಲದಿಂದ ಯುದ್ಧ ಆಗ್ತಾಯಿದೆ. ಮಲ್ಲ ಯುದ್ಧ ಆಗ್ತಿತ್ತು, ಬಿಲ್ಲು ಬಾಣದಿಂದ ಯುದ್ಧ ಆಗ್ತಿತ್ತು, ಖಡ್ಗದಿಂದ ಯುದ್ಧ ಆಗ್ತಿತ್ತು, ಆಮೇಲೆ ಗನ್ಸ್ ಬಂದವು, ಅಂದರೆ ದೂರ ಇದ್ದು ನೀವು ಹೊಡಿಬೋದು ಅಂತಾಯ್ತು. ಆಮೇಲೆ ಏರ್ಪ್ಲೇನ್ಸ್ ಬಂದವು, ಸಬ್ಮರೀನ್ಸ್ ಬಂದವು, ಟ್ಯಾಂಕ್ಸ್ ಬಂದವು, ಇವೆಲ್ಲ ಆಯಿತು. ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಡೆವಲಪ್ ಆದವು ಇವೆಲ್ಲ. ಆ್ಯಕ್ಚುಲಿ ಜರ್ಮನಿ ಡೆವಲಪ್ಡ್ ಆಲ್ ದೀಸ್ ಥಿಂಗ್ಸ್, ಟ್ಯಾಂಕ್ಸ್, ಈವನ್ ಮಿಸೈಲ್ಸ್ ಆ್ಯಂಡ್ ಸಬ್ಮರೀನ್ಸ್ ವರ್ ಡೆವಲಪ್ಡ್ ಬೈ ಜರ್ಮನಿ. It was a military superpower at that time and before the Second World War. ಅದಕ್ಕೆ ಅದು ಅಂತೂ ಐ ವಿಲ್ ಟೇಕ್ ಓವರ್ ದಿಸ್ ಸೈಡ್ ರಷ್ಯಾ ಆಲ್ಸೋ ಆ್ಯಂಡ್ ದಿಸ್ ಸೈಡ್ ಯುರೋಪ್ ಅಂತೂ. ಅಷ್ಟು ನನಗೆ ನಿಮ್ಮ ಹತ್ರ ಎಲ್ಲ ವಸಾಹತುಗಳಿವೆ, ನನ್ನ ಹತ್ರ ಇಲ್ಲ, ಐ ನೀಡ್ ಸ್ಪೇಸ್ ಅಂತ. ದ್ಯಾಟ್ ಇಸ್ ರೈಸಿಂಗ್ ಪವರ್. ಸೊ ಇಂಥ ಪರಿಸ್ಥಿತಿಯಲ್ಲಿ ಈಗ ಅಮೆರಿಕಾ ವಾಂಟೆಡ್ ಟು ಶೋ ದಟ್ ನೌ ಐ ಆಮ್ ದ ಸೂಪರ್ ಪವರ್, ಎವ್ರಿಬಡಿ ಹ್ಯಾಸ್ ಫಾಟ್ ಅಮಂಗ್ ದಮ್ಸೆಲ್ಸ್ ಆ್ಯಂಡ್ ಬಿಕಮ್ ವೀಕ್ ಬಿಕಾಸ್ ಎಂಟೈರ್ ಯುರೋಪ್ and Japan and everybody had become weak. So only country, and Russia had lost 4 crore people in that war. Oh, second 4 crore people. Okay. ಬಾಕಿ ಅವ್ರದ್ದೆಲ್ಲ ನೋಡಿದರೆ ಸಿವಿಲಿಯನ್ ಆ್ಯಂಡ್ ಮಿಲಿಟರಿ ಡೆತ್ಸ್ ಆರ್ ಇನ್ ಲ್ಯಾಕ್ಸ್, 4 ಲಕ್ಷ 5 ಲಕ್ಷ ಬೇರೆ ಎಲ್ಲ ಕಂಟ್ರೀಸ್ದು. ಬಟ್ ರಷ್ಯಾ ಲಾಸ್ಟ್ 40 million people. Okay. Russia was devastated, but still, they were able to, within few years, they were able to come back, and that's what surprised America. They also Russia exploded their first bomb in 49. ಇವ್ರು 45ದಲ್ಲಿ ಮಾಡಿದರು, ಅವ್ರು 49ನಲ್ಲಿ ಮಾಡಿದರು. ಅಮೆರಿಕಕ್ಕೆ ಇದಾಯಿತು, ಸ್ವಲ್ಪ ಎಚ್ಚರ ಬಂತು. ಆಮೇಲೆ ಅವರು ಸ್ಪುಟ್ನಿಕ್ ಹಾರಿಸಿದರು, ಸ್ಯಾಟಲೈಟ್ ಹಾಕಿದರು, ಮ್ಯಾನ್ ಇನ್ ದ ಆರ್ಬಿಟ್ ಹಾಕಿದರು. ಅದಾದ ಕೂಡಲೇ ರಷ್ಯಾ ವಾಸ್ ಫಾರ್ ಅಹೆಡ್ ಅಂತ ಅನ್ನಿಸ್ತು ಇವ್ರಿಗೆ. ಸೊ ಆವಾಗ ಒಂದು ಏನಂತಾರೆ ಆರ್ಮ್ಸ್ ರೇಸ್, ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಶುರು ಆಯಿತು. ಅದಕ್ಕೆ ನೀವು ನಮ್ಮದು 20 ಕಿಲೋಟನ್ ಇತ್ತು, ನಾನು 100 ಕಿಲೋಟನ್ ಮಾಡ್ತೀನಿ. ಈಗ ಅವ್ನು 100 ಕಿಲೋಟನ್ ಮಾಡಿದ್ರೆ ನಾನು 1 ಮೆಗಾಟನ್ ಮಾಡ್ತೀನಿ, ಮಿಲಿಯನ್ ಟನ್ ಮಾಡ್ತೀನಿ. ಈ ಥರ ಪೈಪೋಟಿ ಶುರು ಆಯಿತು. ಇಟ್ ರೀಚ್ ಸಚ್ ಎ ಸ್ಟೇಟ್ ದಟ್ ನೀವು ಹೇಳಿದಾಗೆ ಎಷ್ಟೋ ಬಾರಿ ಇಡೀ ಒಂದು ಶಹರು, ಒಂದು ಪಟ್ಟಣ ಅಲ್ಲ, ಇಡೀ ಜಗತ್ತನ್ನೇ ನಾಶ ಮಾಡುವಂಥ, ಎಷ್ಟೋ ಬಾರಿ ನಾಶ ಮಾಡುವಂಥಷ್ಟು ಕ್ಷಿಪಣಿಗಳು, ಬಾಂಬ್ಗಳು ತಯಾರಾಗಿದ್ದವು. ಆವಾಗ ಆದ್ರೂ ಯುದ್ಧ ಆಗಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ಇಬ್ರಿಗೂ ಗೊತ್ತಾದ ಕೂಡಲೇ ಇಬ್ಬರ ಕಡೆನೂ ಅಸ್ತ್ರ ಇದೆ ಅಂದಮೇಲೆ ಕೆಲವೇ ದಿವಸಗಳಲ್ಲಿ ಬ್ರಿಟನ್ನು ಮಾಡ್ತು. ಯಾಕಂದರೆ ಬ್ರಿಟನ್ ಅಮೇರಿಕದ ಕೂಡಿ ಮಾಡಿತ್ತು. ಅಮೇರಿಕನ್ಸ್ ಹೇಳಿದ್ರು ನಿಮ್ಗೆ ಕೊಡೋಲ್ಲ ಅಂತ ಹೇಳಿದ್ರು ಆ ಟೆಕ್ನಾಲಜಿ. ಇವನ್ ದೋ British scientists had worked on the American bomb, and all the European scientists had gone, especially Jewish scientists and others, had gone to America to build that bomb. But America did not give technology to anybody, including to Britain, whom they call cousins antare. Okay, so Britain then was very upset, and it made its own bomb, and ಅದಕ್ಕೆ ಸಣ್ಣದು ಅಲ್ಲಿ ಎಲ್ಲಿ ಟೆಸ್ಟ್ ಮಾಡಬೇಕು, they tested it off in an island of Australia. Oh, okay. And Australia is a huge land. ಸುಮಾರು 4 ಪಟ್ಟು 5 ಪಟ್ಟು ದೊಡ್ಡದಿದೆ ಕಂಪೇರ್ಡ್ ಟು ಇಂಡಿಯಾ. ಬಟ್ ಇಟ್ಸ್ ಪಾಪ್ಯುಲೇಷನ್ ಇಸ್ ದ್ಯಾಟ್ ಆಫ್ ಡೆಲ್ಲಿ, 3 ಕೋಟಿ 3.5 ಕೋಟಿ. ಸೊ ಬಾಂಬೆ ಆ್ಯಂಡ್ ಡೆಲ್ಲಿ ಹ್ಯಾವ್ ದ ಪಾಪ್ಯುಲೇಷನ್ ಆಫ್ ಆಸ್ಟ್ರೇಲಿಯಾ ಆ್ಯಂಡ್ ಕೆನಡಾ. Okay. And both Australia and Canada are 4 times 5 times bigger than India. Okay. So ಅಷ್ಟು ಅದರಲ್ಲಿ they made an agreement with Australians, and it was exploded. So they said, now we also got bomb. Then the French said, how can we sit quiet? We want an independent foreign policy. We can't be under Americans. Even though Americans had made one alliance called NATO. ಈಗ ನೇಟೋ ಅಂತ ಬರ್ತಿದ್ದಲ್ಲ, ಟ್ರಂಪ್ ಬಂದ, ಈಗ ಮಾತಾಡಿದ್ರು, ಆಗ ಮಾತಾಡಿದ್ರು, ನೇಟೋ ಇರಬೇಕು ಬೇಡೋ, ಹೇಗೆ ಹೋಗ್ಬೇಕು, ಮುಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು ಅಂತೆಲ್ಲ ಚರ್ಚೆ ಈಗ ಭಾಳ ಆಗ್ತಾಯಿದ್ದಲ್ಲ. ಆ ನೇಟೋ ತಯಾರಾಗಿದ್ದು ಟು ಫೈಟ್ ಫೈಟ್ ರಷ್ಯಾ. ಓಕೆ, ಅದಕ್ಕೆ ಅಮೆರಿಕ ಹೇಳ್ತು, ನಿಮಗೆಲ್ಲ ರಕ್ಷಣೆ ಬೇಕಾದರೆ ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ, ಬಟ್ ಐ ಆಮ್ ಗೋಯಿಂಗ್ ಟು ಪುಟ್ ಮೈ ಮಿಸೈಲ್ಸ್ ಇನ್ ಟು ಯುವರ್ ಲ್ಯಾಂಡ್, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಪುಟ್ ಮೈ ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ಇನ್ ಯುವರ್ ಲ್ಯಾಂಡ್. ಆ್ಯಂಡ್ ಅಮೆರಿಕ ನೀಡೆಡ್ ಇಟ್. ಅವ್ರಿಗೆ ಹೆದರಿಸಿದ್ರು, ರಷ್ಯಾ ನಿಮ್ಮ ಮೇಲೆ ಯಾವಾಗಾದರೂ ಮಾಡ್ಬೋದು, ಅದಕ್ಕೆ ನಾವು ಇರಲಿಲ್ಲ ಅಂದರೆ ನಿಮ್ಮದು ರಕ್ಷಣೆ ಸಾಧ್ಯ ಇಲ್ಲ ಅಂತ ಅವಾಗಂದರು. ಬಟ್ ಅನದರ್ ಅಡ್ವಾಂಟೇಜ್ ದ ಹ್ಯಾಡ್ ವಾಸ್, ರಷ್ಯಾ ಟು ಹಿಟ್ ಅಮೆರಿಕಾ ಹ್ಯಾಡ್ ಟು ಫ್ಲೈ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್.
But if from Germany or any other country, they can, reach in few minutes. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ನಾವು ಈಗ ಇರಾನ್ ಜೊತೆ ಯುದ್ಧ ಆದಾಗಲೂ ಕೂಡ ಅದೇ ಥರ ಆಯ್ತಲ್ವಾ. ರೈಟ್. ಆಮೇಲೆ ಈ ಯುಕ್ರೇನ್ ಪ್ರಶ್ನೆ ಬಂದದ್ದು ಅದ್ರ ಸಲುವಾಗಿ. ಯಾಕಂದರೆ ಯುಕ್ರೇನ್ ವಾಂಟೆಡ್ ಟು ಜಾಯಿನ್ ನೇಟೋ ಅಂದರೆ ದರ್ ಇಸ್ ಅಮೆರಿಕನ್ ಮಿಸೈಲ್ಸ್ ವಿಲ್ ಕಮ್ ದೇರ್. ಆ್ಯಂಡ್ ಇದುವರೆಗೆ ರಷ್ಯಾದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ್ದಾರೆ, ನೆಪೋಲಿಯನ್ನಿಂದ ಹಿಡ್ಕೊಂಡು ಹಿಟ್ಲರ್ನವರೆಗೆ ಎಲ್ಲರೂ ಯುಕ್ರೇನ್ ಮೂಲಕ ರಷ್ಯಾದ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕೆ ರಷ್ಯನ್ಸ್ ಸೇ ನೋ, ನಥಿಂಗ್ ಡೂಯಿಂಗ್, ಯು ಕಾಂಟ್ ಬ್ರಿಂಗ್ ದೋಸ್ ಮಿಸೈಲ್ಸ್ ಹಿಯರ್. ಇದುವರೆಗೆ ನೀವು ಆ ಪೋಲೆಂಡು ಅಲ್ಲಿ ಎಲ್ಲ ಕಡೆ ತಂದಿದ್ದೀರಿ, ಜರ್ಮನಿ ಎಲ್ಲ ಕಡೆ, ದಿಸ್ ಇನಫ್ ಇಸ್ ಇನಫ್ ಅಂತ. ಅದೇ. ಸೊ ಎನಿವೆ, ಬಟ್ ಈ ಥರ ಇದೇನು ಆರ್ಮ್ಸ್ ರೇಸ್ ಶುರು ಆಯ್ತಲ್ಲ, ಸೊ ಅದರಲ್ಲಿ ಒಂಥರ ಇಟ್ ವಾಸ್ ಅ ಮ್ಯಾಡ್ ರೇಸ್. ಅದಕ್ಕೆ ಕೆಲವರು ಸೈಂಟಿಸ್ಟ್ ಆ್ಯಂಡ್ ಪೊಲಿಟಿಷಿಯನ್ಸ್ ಆ್ಯಂಡ್ ಜರ್ನಲಿಸ್ಟ್ ಕ್ರಿಯೇಟೆಡ್ ಒನ್ ಆಕ್ರೋನೇಮ್ MAD ಅಂತ, ಮ್ಯಾಡ್. ಏನಂದರೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ನೀನು ವಾಷಿಂಗ್ಟನ್ ಮೇಲೆ ಹಾಕ್ತೀಯಾ, ನಾನು ಮಾಸ್ಕೋದ ಮೇಲೆ ಹಾಕ್ತೀನಿ, ಇನ್ನೂ ಒಂದೆರಡು ಕಡೆ ಹಾಕ್ತೀನಿ, ನೀವು ಎಷ್ಟೇ ದೊಡ್ಡದಿರಲಿ ನಿಮ್ಮ ದೇಶ, ನೀವು ಟಿಟ್ ಫಾರ್ ಟ್ಯಾಟ್ ಆ್ಯಂಡ್ ಮೋರ್ ದ್ಯಾನ್ ಟಿಟ್ ಫಾರ್ ಟ್ಯಾಟ್, ಸೊ ಐ ವಿಲ್ ಫಿನಿಶ್ ಇಟ್ ಆಫ್ ಅಂತ. ಯಾಕಂದರೆ ಇಂಪಾರ್ಟೆಂಟ್ ಥಿಂಗ್ ಈಸ್, ಯಾವುದಾದ್ರೂ ಬಾಂಬ್ ಹಾಕಿದರೆ, ಈಗ ಎಷ್ಟೋ ಕಡೆ ಬಾಂಬ್ ಸ್ಫೋಟ ಆಗುತ್ತೆ. ಬಾಂಬ್ ಸ್ಫೋಟ ಆದರೆ ಅದರಿಂದ ಏನು ಸಿಡಿಮದ್ದು ಹೊರಗೆ ಬರುತ್ತೆ, ಮೆಟಲ್ ಪಾರ್ಟ್ಸ್ ಹೊರಗೆ ಬರುತ್ತೆ. ಅದು ಗ್ರೆನೇಡೇ ಇರಲಿ ಅಥವಾ ದೊಡ್ಡ ಬಾಂಬೆ RDX ಅಂತ ದೊಡ್ಡ ಬಾಂಬ್ ಇರಲಿ, ಕುಕ್ಕರ್ ಬಾಂಬ್ ಇರಲಿ ಬೇಕಾದ್ರೆ, ಕುಕ್ಕರ್ ಬಾಂಬ್ ಇರಲಿ, ಅಥವಾ RDX ನಂತ ಇದನ್ನು ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿದ ಬಾಂಬ್ ಇರಲಿ, ಅಥವಾ ಡೈನಮೈಟ್ ಇರಲಿ, ಇವೆಲ್ಲ ಏನಾಗುತ್ತೆ, ಆ ಸ್ಫೋಟದಿಂದ ಜನಕ್ಕೆ ಸಾಯ್ಬೋದು, ಅಥವಾ ಮನೆಗಳು ಬೀಳ್ಬೋದು, ಅಥವಾ ಬೆಂಕಿ ಹತ್ಬೋದು. ವಿದಿನ್ ಅವರ್ಸ್ ದಟ್ ಈಸ್ ಓವರ್. ಇನ್ಫ್ಯಾಕ್ಟ್ ಇಟ್ ಕ್ಯಾನ್ ಬಿ ಓವರ್ ವಿದಿನ್ ಮಿನಿಟ್ಸ್. ಅದರ ಇಫೆಕ್ಟ್ ಹೊಡೆತು ಹೋಗ್ಬಿಡ್ತು. ಒಂದ್ಸಲ ಹೊಡಿತು, ಮುಗೀತು. ನ್ಯೂಕ್ಲಿಯರ್ ಹಾಗಲ್ಲ. ಸೊ ದಟ್ ಇಸ್ ನ್ಯೂಕ್ಲಿಯರ್ ಫಾರ್ ಡಜನ್ಸ್ ಆಫ್ ಇಯರ್ಸ್ ಆ್ಯಂಡ್ ಸಮ್ ಟೈಮ್ಸ್ ಇಟ್ ಕ್ಯಾನ್ ಬಿ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅದರ ಇಫೆಕ್ಟ್ ಇರುತ್ತೆ, ವಿಕಿರಣ ಇರುತ್ತೆ. ಯಾಕಂದರೆ ಕೇವಲ ಸ್ಫೋಟದಿಂದ ಜನ ಸಾಯೋದಿಲ್ಲ, ಅದರಿಂದ ಏನು ವಿಕಿರಣ ಬರುತ್ತೆ, ರೇಡಿಯೇಷನ್ ಬರುತ್ತೆ, ಅದರಿಂದ ಫಾರ್ ನೆಕ್ಸ್ಟ್ 3 generations you will have cancers, you will have deformed children and all that, even those who have survived the bomb. And your agriculture and everything will get destroyed. Literally the entire city will get flattened. It's not one building or one bridge or one factory. ಬಟ್ ಸರಿ, ಎರಡು ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಒಂದೇನಂದರೆ, ಈಗ ಡೈನಮೈಟ್ ಬ್ಲಾಸ್ಟ್ ಆದರೆ, RDX ಬ್ಲಾಸ್ಟ್ ಆದರೆ ಏನು ಬರುತ್ತೆ ಅನ್ನೋದು ಗೊತ್ತು. ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದರೆ ಎರಡು ಥರದ ಎಫೆಕ್ಟ್ ಇದೆ. ಮೊದಲನೇ ಎಫೆಕ್ಟು ಏನು, ಎರಡನೇ ಎಫೆಕ್ಟ್ ನಮ್ಗೆ ಗೊತ್ತು ವಿಕಿರಣದಿಂದ. ಮೊದಲನೇ ಎಫೆಕ್ಟ್ ಏನಾಗುತ್ತೆ ಆ್ಯಕ್ಚುಲಿ? ಮೊದಲನೇ ಎಫೆಕ್ಟ್ ಅಂದರೆ ಅದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಓಕೆ, ಈ ಕಿಲೋಟನ್ ಅಂದರೆ ಏನು? ಈಗ ನಾಗಾಸಾಕಿ ಮೇಲೆ ಹಾಕಿದ್ದು 15 ಕಿಲೋಟನ್ನು 20 ಕಿಲೋಟನ್ನು. ಓಕೆ, ಕಿಲೋಟನ್ ಅಂದರೆ ಇಟ್ ಇಸ್ ಇಕ್ವಾಲೆಂಟ್ ಟು 20,000 tons ಆಫ್ ಡೈನಮೈಟ್. ಓಕೆ, ದ್ಯಾಟ್ ಇಸ್ ಬಿಗ್ ಇನಫ್. ನೀವು ಸಣ್ಣ ಡೈನಮೈಟ್ ಸಣ್ಣದಾಕಿ ನೀವು ಗುಡ್ಡ ಹೊಡಿತೀರಿ, ಕಲ್ಲು ಹೊಡಿತೀರಿ, ಅಥವಾ ಮೈನಿಂಗಿಗೆ ಯೂಸ್ ಮಾಡ್ತೀರಿ. ಓಕೆ, ಇವನ್ ಇಫ್ ಯು ಪುಟ್ 20,000 tons ಆಫ್ ದ್ಯಾಟ್, ಎಷ್ಟು ದೊಡ್ಡದು ಎಕ್ಸ್ಪ್ಲೋಷನ್ ಆಗ್ಬೋದು? ದಿಟ್ ಇಸ್ ಇಕ್ವಾಲೆಂಟ್ ಟು ದ್ಯಾಟ್. ಕಿಲೋ ಟನ್ಸ್ ಅಂದರೆ, 1 ಕಿಲೋಟನ್ ಅಂದರೆ 1000 tons. ಓಕೆ, ಸೊ ಆ ಸ್ಫೋಟದಿಂದ ಏನಾಗುತ್ತೆ, ಒಂಥರದ ಶಾಕ್ ವೇವ್ ಅಂತಾರೆ. ದ್ಯಾಟ್ ಹೀಟ್ ವೇವ್, ಶಾಕ್ ವೇವ್ ಇವೆಲ್ಲ ಎಕ್ಸ್ಪಾಂಡ್ ಆಗುತ್ತೆ ಇನ್ ಆಲ್ ಡೈರೆಕ್ಷನ್ಸ್. ಓಕೆ, ಅದರಿಂದ ಏನಾಗುತ್ತೆ, ಆ ರೇಡಿಯಸ್ನಲ್ಲಿ, ಎಷ್ಟೋ ಕಿಲೋಮೀಟರ್ ರೇಡಿಯಸ್ನಲ್ಲಿ ಇದ್ದ ಬಿಲ್ಡಿಂಗ್ಸ್ ಎಲ್ಲ ನೆಲಸಮ ಆಗುತ್ತೆ, ದೂರ ಇದ್ದಿದ್ದ ಬಿಲ್ಡಿಂಗ್ಸಿಗೆ ಬೆಂಕಿ ಹತ್ತುತ್ತೆ, ಆ್ಯಂಡ್ ಉಳಿದ ಜನರದಂತೂ ಮುಗಿದೋಯ್ತು. ದೇ ವಿಲ್ ಗೆಟ್ ವೇಪರೈಸ್ಡ್. ನೀ ಹೆಣಗಿನ ಏನೂ ಸಿಗೋಲ್ಲ. ಓಕೆ, ದೇ ವಿಲ್ ಬಿಕಮ್ ಆಟಮ್ಸ್ ಆ್ಯಂಡ್ ಗೋ ಅಪ್. ದಟ್ಸ್ ಇಟ್, ಫಿನಿಶ್ಡ್. ಓಕೆ, ಆ್ಯಂಡ್ ದೆನ್ ಫಾರ್ ನೆಕ್ಸ್ಟ್ 3 generations ಆಫ್ ಇವನ್ ಪೀಪಲ್ ಹೂ ಆರ್ ಫಾರ್ ಅವೇ ವಿಲ್ ಗೆಟ್ ಅಫೆಕ್ಟೆಡ್. ಆವಾಗ ಒಂದು ಕ್ಲೌಡ್ ಬರುತ್ತೆ, ಮಶ್ರೂಮ್ ಕ್ಲೌಡ್ ಅಂತಾರೆ ನೋಡಿ, ಎಕ್ಸ್ಪ್ಲೋಡ್ ಆದಾಗ. ಅಂದರೆ ದ್ಯಾಟ್ ಈಸ್ ಆಲ್ಸೋ ರೇಡಿಯಾಕ್ಟಿವ್ ಕ್ಲೌಡ್. ಅದು ಅದನ್ನು ನೋಡಿದವ್ರಿಗೆ ಕ್ಯಾನ್ಸರ್ ಆಗುತ್ತೆ, ಅವ್ರದ್ದು ಕಣ್ಣು ಇದಾಗುತ್ತೆ, ಇಂಥದ್ದೆಲ್ಲ. ಸೊ ಇಟ್ ಈಸ್ ಯು ಕ್ಯಾನ್ ಓನ್ಲಿ ಕಾಲ್ ಇಟ್, ಇನ್ನು ಬ್ರಹ್ಮಾಸ್ತ್ರ ಯಾರೂ ನೋಡಿಲ್ಲ. ಓಕೆ, ನಮ್ಮ ಪುರಾಣ ಕಥೆಗಳಲ್ಲಿ ಕೇಳ್ತೀವಿ. ಬಟ್ ಬ್ರಹ್ಮಾಸ್ತ್ರ ಅಂದರೆ ಎಲ್ಲವನ್ನು ನಲಸಮ ಮಾಡುವಂಥ ಅಸ್ತ್ರ ಅಂತ ಅಂತಿದ್ರು. ಇದನ್ನು ಅಂತ ತಿಳ್ಕೊಳ್ಳಿ. ಬಟ್ ಇವನ್ ಬ್ರಹ್ಮಾಸ್ತ್ರ ಡಿಡ್ ನಾಟ್ ಹ್ಯಾವ್ ಎನ್ ಇಫೆಕ್ಟ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಇದ್ರದ್ದು ಇಫೆಕ್ಟ್ ಇರುತ್ತೆ. ಅಂದರೆ ಈಗ ಅಂಥ ನಾಗಾಸಾಕಿದ್ ಬಿಡಿ, ಈಗ ಇಂತಿಂಥ ಅಸ್ತ್ರಗಳಿವೆ, ಅವು ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ನೋಬಡಿ ಕ್ಯಾನ್ ಗೋ ದೇರ್ ಇನ್ ದಟ್ ಲ್ಯಾಂಡ್. ಯು ಕೆನಾಟ್ ಇವನ್ ಡೂ ಅಗ್ರಿಕಲ್ಚರ್ ದೇರ್.
You cannot do fisheries there. Nothing. Everything will be contaminated. Water, everything. Okay. Everything will get contaminated. ವಿಕಿರಣ ಅದರಲ್ಲಿ ಉಳಿದ್ಬಿಡುತ್ತೆ. ಯಾಕಂದರೆ ಆ ಬಾಂಬ್ನಿಂದ ಆವಾಗೇನು ರೇಡಿಯೇಷನ್ ಬರುತ್ತೆ ಅದು ಒಂದು. ಬಟ್ ಬಾಂಬ್ನಿಂದ ಏನು ಬೈ ಪ್ರೊಡಕ್ಟ್ಸ್ ಬರುತ್ತಲ್ಲ ಹೊರಗಡೆ, ಆ ಬೈ ಪ್ರೊಡಕ್ಟ್ಸ್ ಆರ್ ರೇಡಿಯೋ ಆಕ್ಟಿವ್ ಫಾರ್ ಫ್ಯೂ ಇಯರ್ಸ್ ಟು ಫ್ಯೂ ಥೌಸಂಡ್ ಇಯರ್ಸ್ ಅಂತ ಬೈ ಪ್ರೊಡಕ್ಟ್ಸ್ ಬರುತ್ತೆ, ರೇಡಿಯೋ ಆಕ್ಟಿವ್ ಬೈ ಪ್ರೊಡಕ್ಟ್ಸ್ ಬರುತ್ತೆ. ಸೊ ದೇ ವಿಲ್ ರಿಮೇನ್ ರೇಡಿಯೋ ಆಕ್ಟಿವ್ ಫಾರ್ ಎವರ್ ಫಾರ್ ಸೋ ಮೆನಿ ಥಿಂಗ್ಸ್. ಸೊ ಅದು ಹೀಗಾಗಿ ಇದರಂಥ ದಿಸ್ ಈಸ್ ಅಬ್ಸಲ್ಯೂಟ್ಲಿ ಒಂದು ರಾಕ್ಷಸಿ ವೆಪನ್ ಅಂತ ಅನ್ಬೇಕು. ಮನುಷ್ಯರು ಯುದ್ಧ ಆಗಲಿ ಏನೇ ಆಗಲಿ ಇದುವರೆಗೆ ಈ ಥರದ್ದು ಅಮಾನುಷಿ ಅಸ್ತ್ರವನ್ನು ಯಾರೂ ತಯಾರು ಮಾಡಿದ್ದಿಲ್ಲ. ಅಂಥ ಪವರು ಈ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ನಲ್ಲಿ ಇದೆ. ಈಗ ಈ ಒಂದು ಅಮಾನುಷ್ಯ ಅಂದರೆ ಈ ಥರದ್ದೊಂದು ಏನಿದೆ ಡಿಸ್ಟ್ರಕ್ಷನು, ಇದು ಒಂಥರ ಈಗ ಆಲ್ರೆಡಿ ಒಂದ್ಸಲ ನಾವು ಹಿರೋಶಿಮಾ ನಾಗಸಾಕಿನಲ್ಲಿ ನೋಡಿರೋದ್ರಿಂದ ಜಗತ್ತು. ಸೊ ಇದು ಒಂಥರ ಡಿಟರೆಂಟ್ ಥರ, ಅಂದರೆ ಇದನ್ನು ಈಗ ನಾವು ಇಷ್ಟು 100 ಇದೆ ವಾರ್ ಹೆಡ್ಸು, 200 ಇದೆ, 1000 ಇದೆ ಅಂತ ಅನ್ಬೋದು. ಬಟ್ ನಿಮ್ಗೆ ಅನ್ಸುತ್ತಾ ನ್ಯೂಕ್ಲಿಯರ್ ವಾರ್ ಎಂದಾದರೂ ಆಗುತ್ತಾ? ಆ ಥರ ಆಗೋ ಚಾನ್ಸ್ ಇದೆಯಾ ಅಥವಾ ಹೇಗೆ? ವಾಟ್ ಯು ಥಿಂಕ್? ಅಲ್ಲ, ಆಗಲೇ ಕೊಡೋದು. ಓಕೆ. ಸೊ ಅದಕ್ಕೆ ಫ್ರಮ್ ವೆರಿ ಬಿಗಿನಿಂಗ್ ಶಾಂತಿ ಪ್ರಿಯರಾದ ಎಲ್ಲ ಜನರು, ಇನ್ಕ್ಲೂಡಿಂಗ್ ಭಾರತ ಸರ್ಕಾರ, ಮೊದಲಿಂದನೇ ಹೇಳ್ತಾ ಇತ್ತು. ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಹೂ were peace-loving people said that these weapons should be destroyed. ಅದಕ್ಕೆ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್ ಅಂತಿದ್ರು. ಈಗ ಯಾರ್ಯಾರ ಕಡೆ ವೆಪನ್ ಇದೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿಬಿಡಿ, ನಿಶಸ್ತ್ರೀಕರಣ ಓಕೆ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಆಮೇಲೆ ಬಯೋಲಾಜಿಕಲ್ ವೆಪನ್ಸ್ ಅಂತ ಬಂತು. ಅಂದರೆ ಇಟ್ ವಿಲ್ ಸ್ಪ್ರೆಡ್ ವೈರಸ್, ಇಟ್ ವಿಲ್ ಸ್ಪ್ರೆಡ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಓಕೆ, ಅದರಿಂದ ಲಕ್ಷಾಂತರ ಜನರನ್ನು ಕೊಲ್ಬೋದು. ಆಮೇಲೆ ಕೆಮಿಕಲ್ ವೆಪನ್ಸ್ ಬಂತು, ಪಾಯ್ಸನ್ ಗ್ಯಾಸಸ್, ಅದು ಇದು. ಸೊ a convention was formed that chemical biological weapons should be banned ಅಂತ. ಸೊ ಅದು ಏನೋ ಕನ್ವೆನ್ಷನ್ಗೆ ಸೈನ್ ಮಾಡಿದ್ದಾರೆ. ಅಷ್ಟಾದರೂ ಸೀಕ್ರೆಟ್ಲಿ ಲಾಟ್ ಆಫ್ ಮಿಲಿಟರೀಸ್ ಸ್ಟಿಲ್ ಹ್ಯಾವ್ ದಟ್. ಓಕೆ. ಸೊ ಆಲ್ ಕೈಂಡ್ಸ್ ಆಫ್ ಅಲಿಗೇಷನ್ಸ್ ಕಮ್. ಅಮೆರಿಕನ್ಸು ಯೂಸ್ ಮಾಡಿದ್ದಾರೆ, ಬೇರೆಯವರು ಅವರು ಸಿರಿಯನ್ಸ್ ಯೂಸ್ ಮಾಡಿದರು ಅಂತ ಹೇಳ್ತಾರೆ, ಮತ್ತೊಬ್ಬರು ಯಾರೋ ಸದಾಮ್ ಹುಸೇನ್ ಯೂಸ್ ಮಾಡಿದ ಅಂತ ಹೇಳ್ತಾರೆ. ಸೊ ಇದು ಅಮೆರಿಕನ್ಸ್ ಹೇಳ್ತಾರೆ. ಆ್ಯಂಡ್ ಅಮೆರಿಕನ್ಸು ವಿಯೆಟ್ನಾಮ್ನಲ್ಲಿ ಆ ಥರದ್ದು ಕೆಲವು ಯೂತನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಹಿಟ್ಲರ್ಸ್ ಆರ್ಮೀಸ್ ಡೆಫಿನೆಟ್ಲಿ ಜರ್ಮನ್ಸ್ ಹ್ಯಾವ್ ಯೂಸ್ಡ್ ಇಟ್. ಇನ್ ದ ಫಸ್ಟ್ ವರ್ಲ್ಡ್ ವಾರ್ ಇಟ್ ಸೆಲ್ಫ್ ದೇ ಯೂಸ್ ಪಾಯ್ಸನ್ ಗ್ಯಾಸಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಏನಾದರೂ ವಿಷಯ ಏನಂತಂದರೆ ಈ ಯೂಸ್ ಮಾಡಿದವರು ಹೆಂಗೆ ಅಂದರೆ ವಿಪರ್ಯಾಸ ಅಂದರೆ ವಿಶೇಷತೆ ಅಂದರೆ, ಹೌದು ನಮ್ಮ ಮೇಲೆ ಯೂಸ್ ಮಾಡಿದ್ರು ಅಂತ ಹೇಳಕ್ಕೆ ಯಾರು ಉಳಿಯಲ್ಲ. ವಿಶೇಷ ಅಂದರೆ ವೆರಿ ಸ್ಟ್ರೇಂಜ್ ಥಿಂಗ್ ಅಲ್ವಾ? ಸೊ ಅಲ್ಲಿ ಎಲ್ಲರೂ ಎವಾಪೊರೇಟ್ ಆಗ್ತಾರೆ, ಎಲ್ಲ ಸತ್ತು ಹೋಗ್ಬಿಡ್ತಾರೆ. ಹಿಂಗಾಗಿ ಯಾರು ಹೇಳಬೇಕು, ಸಾಕ್ಷಿ ಯಾರು ಕೊಡ್ಬೇಕು ಅದಕ್ಕೆ? ಇನ್ ದ ಕೇಸ್ ಆಫ್ ಕೆಮಿಕಲ್ ವೆಪನ್ಸ್, ಉಳಿದವ್ರ ಮೇಲೆ ಅವು ಏನು ಕೆಮಿಕಲ್ ಡೆಪಾಸಿಟ್ಸ್ ಆಗುತ್ತಲ್ಲ ಅದರ ಮೇಲಿಂದ ನೀವು ಅನಲೈಸ್ ಮಾಡ್ಬೋದು, ಇದು ಈ ಪಾಯ್ಸನಸ್ ಕೆಮಿಕಲ್ ಯೂಸ್ ಮಾಡಿದ್ದಾರೆ ಅಂತ. ಅದೇ ರೀತಿ ಬಯೋಲಾಜಿಕಲ್ ವೆಪನ್ ಮಾಡಿದರೆ ನೀವು ಸಂಶಯ ಬರುತ್ತೆ. ಯಾಕಂದರೆ ದ್ಯಾಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ. ಅವ್ರು ಹೇಳ್ತಾರೆ ನಿಮಗೆ ಯಾವುದೋ ಮಹಾಮಾರಿ ಬಂದು ಇರುತ್ತೆ, ನಮ್ಮ ಮೇಲೆ ಯಾಕೆ ಹಾಕ್ತೀರಿ ಅಂತ. ವಾಟ್ ಇಸ್ ಅ ಪ್ರೂಫ್ ಅಂತ ಕೇಳಕ್ಕೆ ಶುರು ಮಾಡ್ತಾರೆ. ಸೊ ದ್ಯಾಟ್ ಇಸ್ ಮೋರ್ ಡಿಫಿಕಲ್ಟ್. ನ್ಯೂಕ್ಲಿಯರ್ ಅಂದರೆ ಅದು ದರ್ ಇಸ್ ರೇಡಿಯೇಷನ್ ಉಳಿಯುತ್ತಲ್ಲ. ಸೊ ನ್ಯೂಕ್ಲಿಯರ್ ನೀವು ಟೆಸ್ಟ್ ಮಾಡಲಿ, ಬೇರೆಯವ್ರ ಮೇಲೆ ಹಾಕೋದು ಬೇಡ. ಯಾವುದೋ ಸಮುದ್ರ ತಳದಲ್ಲಿ ಹಾಕಿ ಅಥವಾ ದೂರ ಆಕಾಶದಲ್ಲಿ ಹಾಕಿ, ಅಥವಾ ನಾವು ರಾಜಸ್ಥಾನದ ಡೆಸರ್ಟ್ನಲ್ಲಿ ಒಳಗೆ ಒಂದು ದೊಡ್ಡ ಬೋರ್ವೆಲ್ ತೆಗೆದು ಅಲ್ಲಿ ಮಾಡಿದ್ವಿ. 74ನಲ್ಲೂ ಮಾಡಿದ್ವಿ, 98ನಲ್ಲೂ ಮಾಡಿದ್ವಿ. ಅದರಿಂದ ಹೊರಗಡೆ ವಿಕಿರಣ ಬರಲಿಲ್ಲ. ಬಟ್ ನಾವೆಲ್ಲ ಸೆನ್ಸರ್ಸು ಇನ್ಸ್ಟ್ರೂಮೆಂಟ್ಸ್ ಇದ್ದಿದ್ದರಿಂದ ಅದು ಎಷ್ಟು ಪವರ್ ಇತ್ತು, ಹೇಗೆ ಹೋಯ್ತು, ಎಷ್ಟು ರೇಡಿಯಸ್ವರೆಗೆ ಹೋಯ್ತು, ಎಲ್ಲ ನಮ್ಮ ವಿಜ್ಞಾನಿಗಳು ಅದನ್ನು ಸ್ಟಡಿ ಮಾಡಿದರು. ಮಿಲಿಟ್ರಿನೂ ಸ್ಟಡಿ ಮಾಡ್ತು. ಅದ್ರ ಮೇಲಿಂದ ಹೇಳಿದ್ರು ಇದು ಸಕ್ಸಸ್ಫುಲ್ ಆಯಿತು ಅಂತ. ಓಕೆ, ಅದು ಟುಸ್ ಆಗುತ್ತೋ ಏನು ಸಕ್ಸಸ್ಫುಲ್ ಆಗುತ್ತೋ ಅದ್ರ ಮೇಲಿಂದ ಗೊತ್ತಾಗುತ್ತೆ ಎಷ್ಟು ಅದ್ರ ಪವರ್ ಇತ್ತು ಅಂತ. ಸೊ ಈ ಥರ ಟೆಸ್ಟ್ ಮಾಡಿ ಪವರ್ ಎಷ್ಟಿದೆ ಅಂತ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದನ್ನು ನೀವು ಹೇಳಲಿಲ್ಲ ಅಂದರೂ ನಿಮ್ಮ ವೈರಿಗಳು ಅದನ್ನೆಲ್ಲ ಸೆನ್ಸರ್ಸ್ ಇಟ್ಕೊಂಡು ಮಾಡ್ತಾರೆ. ಭೂಕಂಪದ ಸೆನ್ಸರ್ಸನ್ನು ಯೂಸ್ ಮಾಡ್ತಾರೆ, ಬೇರೆ ಬೇರೆ ರೇಡಿಯೇಷನ್ ಸೆನ್ಸರ್ಸನ್ನು ಯೂಸ್ ಮಾಡಿ ಹೇಳ್ತಾರೆ ಇಲ್ಲಿ ಎಕ್ಸ್ಪ್ಲೋಷನ್ ಮಾಡಿದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ ಮಾಡಿದಾಗ ಒಮ್ಮೊಮ್ಮೆ ಅವರು ಅನೌನ್ಸ್ ಮಾಡ್ತಾರೆ, ಉಳಿದ ಹೊತ್ತಿನಲ್ಲಿ ಬೇರೆ ದೇಶದವರು ಸಮೀಪದ ಸೌತ್ ಕೊರಿಯಾ, ಜಪಾನ್ ಆರ್ ಅಮೆರಿಕಾ ವಿಲ್ ಸೇ ನಾರ್ತ್ ಕೊರಿಯನ್ಸ್ ಟೆಸ್ಟೆಡ್ ಎ ವೆಪನ್ ಅಂತ. ಓಕೆ, ಬಿಕಾಸ್ ಆಫ್ ದೀಸ್ ಸಿಗ್ನೇಚರ್ಸ್. ಇವು ಕೆಲ ಸಿಗ್ನೇಚರ್ಸ್ ಅಂತಾರೆ, ರೇಡಿಯೇಷನ್ನು ಅಥವಾ ಈ ಭೂಕಂಪ ಈ ಥರದ್ದೆಲ್ಲ. ಓಕೆ, ಸೊ ಎನಿವೇ, ಬಟ್ ದ ಥಿಂಗ್ ಈಸ್ ನೀವು ಹೇಳಿದಾಗೆ ಇದು ಟೋಟಲಿ ಅಮಾನುಷ್ಯ ವೆಪನ್ಸು. ಸೊ ಬೆಸ್ಟ್ ಥಿಂಗ್ ಅಂದರೆ ಇದು ಟೋಟಲಿ ಇದರ ನಿಶಸ್ತ್ರೀಕರಣ ಆಗಬೇಕು, ಡಿಸಾರ್ಮಮೆಂಟ್ ಆಗಬೇಕು. ಬಟ್
ವೆಪನ್ ಇದ್ದವನು ಇಷ್ಟು ಪವರ್ ಇದೆ, ಅವನು ಹೇಗೆ ಬಿಟ್ಕೊಡ್ತಾನೆ? ಕರೆಕ್ಟ್. ಸೊ ಈಗೇನು ನೀವು ಹೇಳಿದ್ರಲ್ಲ 11,000 ವೆಪನ್ ಇದೆ, ಇವ್ರ ಹತ್ರ 5,000 ಇದೆ, ಇನ್ನೊಬ್ರ ಹತ್ರ 5,500 ಇದೆ ಅಂತ. ಇದು 27,000 ಇತ್ತು ಹಿಂದೆ. ಆವಾಗ ಅಮೇರಿಕ ರಷ್ಯಾ ಒಪ್ಪಂದ ಮಾಡಿಕೊಂಡು, ಈ ಸೋವಿಯತ್ ಯೂನಿಯನ್ ಇತ್ತು ಅವಾಗಿನ್ನು, ಒಪ್ಪಂದ ಮಾಡಿಕೊಂಡು ನಾವು ಇದನ್ನು ಕಡಿಮೆ ಮಾಡೋಣ, ಮತ್ತು ನೀವು ಕಡಿಮೆ ಮಾಡಿದಿರೋ ಇಲ್ಲೋ ಅಂತ ನಮ್ಮ ಸೈಂಟಿಸ್ಟ್ ಬಂದು ನೋಡ್ತಾರೆ, ಅವ್ರ ಮುಂದೆ ನೀವು ಅದನ್ನು ಡಿಸ್ಮ್ಯಾಂಟಲ್ ಮಾಡಿರಿ ಅಂತ ಇಬ್ಬರು ಒಪ್ಪಂದ ಮಾಡಿಕೊಂಡ್ರು. ಆ ಒಪ್ಪಂದದ ಮೂಲಕ 27,000ದಿಂದ 5,000ಗೆ ಇಳಿದ್ವು. ಬಟ್ ಅವು ಇಬ್ಬರು ಕದಿಮರು. ಓಕೆ, ಅವ್ರು ಏನು ಟ್ರಿಕ್ ಮಾಡ್ತಾರೆ ಅಂದರೆ, ಈ 80 ವರ್ಷದಿಂದ ಮಾಡಿಟ್ಟದ್ದು ಅದು ಲೀಕ್ ಆಗೋದಿಲ್ವಾ? ನಿಮ್ಮ ಕಾಡ್ತೋಸು ಇಟ್ಟರೆ, ಒಂದು ಕಾಡ್ತೋಸು ಇಟ್ಟರೆ ಅದು ಟುಸಾಗುತ್ತೆ. ನಾರ್ಮಲ್ ಗನ್ ಪೌಡರ್, ಓಕೆ, ಇಂಥ ನ್ಯೂಕ್ಲಿಯರ್ ವೆಪನ್ಸು ಅದರ ಒಳಗೆ ರೇಡಿಯೇಷನ್ ಇವು ಎಲ್ಲ ಇದೆ, ರೇಡಿಯೋ ಆಕ್ಟಿವ್ ಮ್ಯಾಟರ್ಸ್ ಇದೆ, ಅವು ಲೀಕ್ ಆಗೋಲ್ವಾ ಅಥವಾ ಡ್ಯಾಮೇಜ್ ಆಗೋಲ್ವಾ, ಕ್ರ್ಯಾಕ್ ಆಗೋಲ್ವಾ, ಇದೆಲ್ಲ ಆಗ್ಬೋದು. ಸೊ ಆದ್ದರಿಂದ ಅವ್ರಿಗೆ ಆಧುನಿಕೀಕರಣ ಮಾಡಬೇಕಾಗಿತ್ತು. ಸೊ ದೇ ಡಿಸ್ಮ್ಯಾಂಟಲ್ಡ್ ಇಟ್, ಟುಕ್ ಔಟ್ ದ ಯುರೇನಿಯಂ ಫ್ರಮ್ ಇಟ್ ಆ್ಯಂಡ್ ದೆನ್ ಯೂಸ್ಡ್ ಇಟ್ ಫಾರ್ ಅದರ್ ಥಿಂಗ್ಸ್. ಓಕೆ. ಆ್ಯಂಡ್ ನೌ ದೇ ಹವ್ ಮೇಡ್ ಮಾಡರ್ನ್ ಮೋರ್ ಪವರ್ಫುಲ್ ವೆಪನ್ಸ್ ಬಟ್ ಲೆಸ್ ಇನ್ ನಂಬರ್. ಓಕೆ, ಆಮೇಲೆ ಇನ್ನೊಂದೇನು ಮಾಡ್ತಾರೆ, ಮೊದಲು ಒಂದು ರಾಕೆಟ್ನಲ್ಲಿ ಒಂದು ಬಾಂಬ್ ಕಳಿಸ್ಬೋದಿತ್ತು. ಈಗ MIRV ಅಂತಾರೆ, ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ಸ್ ಅಂತ. ಅಂದರೆ ಒಂದೇ ರಾಕೆಟ್ನಲ್ಲಿ 5 ಬಾಂಬ್ ಕಳಿಸ್ಬೋದು. ಆ್ಯಂಡ್ ನೀವು ಒಂದು ರಾಕೆಟ್ ಲಾಂಚ್ ಆಯಿತು ಅಂತ ನಿಮ್ಗೆ ಸ್ಯಾಟಲೈಟ್ ಮೂಲಕ ಅಥವಾ ರೇಡಾರ್ ಮೂಲಕ ತಿಳಿಯುತ್ತೆ. ಬಟ್ ಅದು ಒಮ್ಮೆಲೆ ಒಡೆದು 5 ಸಿಟಿ ಮೇಲೆ ಬೀಳುತ್ತೆ. ಯಾವ ಸಿಟಿ ಮೇಲೆ ಯಾವ ಬೀಳುತ್ತೆ ಅಂತ ಹೇಳಕ್ಕೆ ಬರಲ್ಲ ನಿಮಗೆ. ಯು ಕಾಂಟ್ ಇವನ್ ಟ್ರ್ಯಾಕ್ ಇಟ್. ನೀವು ಎಂಥ ಬ್ರಹ್ಮೋಸ್ ಇರಲಿ, ಗಿಮೋಸ್ ಇರಲಿ, ಅಥವಾ S-400 ಇರಲಿ, ಅಂಥ MIRVಗೆ ಏನೂ ಮಾಡೋಕ್ಕಾಗಲ್ಲ. ಯು ಕಾಂಟ್ ಇವನ್ ನೋ ವಿಚ್ ಸಿಟಿ ಇಟ್ ಇಸ್ ಗೋಯಿಂಗ್ ಇನ್. ಇಲ್ಲಾಂದರೆ ನಾರ್ಮಲಿ ಲಾಂಚ್ ಆದ ಕೂಡಲೇ ಯುವರ್ ಕಂಪ್ಯೂಟರ್ಸ್ ಕ್ಯಾನ್ ಕ್ಯಾಲ್ಕುಲೇಟ್ ವೇರ್ ಇಟ್ಸ್ ಗೋಯಿಂಗ್ ಟು ಗೋ. ಅದ್ರ ಪ್ರಕಾರ ನೀವು ಅದನ್ನು ಹೊಡೆದಾಕ್ಲಿಕ್ಕೆ ನೀವು ಬೇರೆ ಏನು S-400 ಮತ್ತೇನೋ ಯೂಸ್ ಮಾಡ್ಬೋದು. ಓಕೆ, ಬಟ್ ಇಫ್ ಇಟ್ ಈಸ್ ಗೋಯಿಂಗ್ ಟು ಗೋ ಅಪ್ ಆ್ಯಂಡ್ ದೆನ್ ಸ್ಪ್ಲಿಟ್ ಇಂಟು 4-5, then how can you track it? Only when it has come very near to you, you will know. That is too late. And in the case of India, Pakistan, talking about nuclear weapons and nuclear war is the most foolish thing. Okay. ಯಾಕಂದರೆ ಅಮೇರಿಕಾ ರಷ್ಯಾಕ್ಕೆ ಎಷ್ಟು ತಾಸು ಡಿಫ್ರೆನ್ಸ್ ಇದೆ. ಸೊ ದೇ ಪುಟ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಎವ್ರಿವೇರ್. ಈಗ ಇವನು ಗ್ರೀನ್ಲ್ಯಾಂಡ್ ಅಂತಿದ್ದಾನಲ್ಲ ಟ್ರಂಪು, ಯಾಕಂದರೆ ಈಗಾಗಲೇ ಗ್ರೀನ್ಲ್ಯಾಂಡ್ನಲ್ಲಿ ಅವ್ರ ಸ್ಟೇಷನ್ ಇದೆ, radar stations and early warning systems to detect any launch that happens in Russia. Okay? ಸೊ ಅವನು ಹೇಳ್ತಾನೆ ಇಷ್ಟೆಲ್ಲ ನಮ್ದಿದೆ, ನಮಗೆ ನಾನು ಇದನ್ನು ಇಡೀ ಭೂಮಿನೇ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಲ್ರೆಡಿ ದೇ ಹ್ಯಾವ್ ದೇರ್. ಸಿಮಿಲರ್ಲಿ ಇನ್ ಕ್ಯಾನಡಾ ದೇ ಹ್ಯಾವ್, ಅಮೇರಿಕಾ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅ ಮ್ಯಾಸಿವ್ ನೆಟ್ವರ್ಕ್, NORAD ಅಂತಾರೆ, ನಾರ್ತ್ ಅಮೇರಿಕನ್ ಇದು ಇಟ್ಸ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಯಾರು ಮಾಡಿದ್ದಾರೆ? ಅಮೇರಿಕನ್ಸ್. ಓಕೆ. ಓಕೆ, so because Canada is very close to Russia, to Siberia, that Alaska is very close, also Canadian territories are very close. ಯಾಕಂದರೆ ಆರ್ಕ್ಟಿಕ್ ಹೋಗ್ಬಿಡುತ್ತಲ್ಲ, ಅಲ್ಲಿಂದ ಇಟ್ಸ್ ವೆರಿ ಕ್ಲೋಸ್ ಟು ಮೆನಿ ಕಂಟ್ರೀಸ್. ಸೊ ಈ ಥರ ಎಲ್ಲ ಅವರು ತಮ್ಮ ರಕ್ಷಣೆಗಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಬಿಕಾಸ್ ದೇ ಕ್ಯಾನ್ ಥಿಂಕ್ ಆಫ್ ಡೂಯಿಂಗ್ ಸಮಥಿಂಗ್, because there are few hours for that thing to travel. After all, your jet plane takes 15 hours from here to New York, non-stop. A rocket which goes at 3 times, 4 times the speed of thing will cut it down to 2-3 hours. But 2-3 hours warning ಸಿಗ್ಬೋದಲ್ಲ ನಿಮಗೆ ಸ್ಯಾಟಲೈಟ್ ಮೂಲಕ. ಸೊ ವಿ ಕ್ಯಾನ್ ಐದರ್ ಇಂಟರ್ಸೆಪ್ಟ್ ಇಟ್ ಆರ್ ವಾರ್ನ್ ವಾಟ್ ಎವರ್, ಟೇಕ್ ಸಮ್ ಮೆಜರ್ಸ್ ಅಂತ ಕ್ಯಾಲ್ಕುಲೇಷನ್ ಇತ್ತು. ಬಟ್ ಇಂಡಿಯಾ ಪಾಕಿಸ್ತಾನ 5 ಮಿನಿಟ್ನಲ್ಲಿ ಮುಟ್ಬೋದು. ನಿಮ್ಗೆ ಕಾಲ್ ಬರೋವರೆಗೆ ನೀವು ಎಲ್ಲೂ ಯು ಕಾಂಟ್ ಇವನ್ ಹೈಡ್ ಇನ್ ಎನಿ ಬಂಕರ್ ಆರ್ ಅಂಡರ್ ಎನಿಥಿಂಗ್. ಸೊ ಟಾಕಿಂಗ್ ಅಬೌಟ್ ನ್ಯೂಕ್ಲಿಯರ್ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಈಸ್ ಸುಯಿಸೈಡ್ ಫಾರ್ ಬೋತ್. ಇಟ್ಸ್ ಲೈಕ್ ಅ ಸುಯಿಸೈಡ್ ಬಾಂಬಿಂಗ್. ನಾನು ಹೋಗ್ತೀನಿ, ನಿನ್ನ ತೊಗೊಂಡು ಹೋಗ್ತೀನಿ ಅಂತ. ಹಂಗೆ ಹೇಳಿದ್ದು, ಪಾಕಿಸ್ತಾನ ಹಂಗೆ ಹೇಳಿದ್ದು. ನೋ, ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್, ಇಫ್ ಯು ಲಿಸನ್ ಟು ಜನರಲ್ಸ್, ಇಂಡಿಯನ್ ಆರ್ಮಿ ಜನರಲ್ಸ್, they have said that there was no nuclear signaling from either side, even in the Operation Sindoor. Americans keep saying that we are responsible nuclear powers. These Indians and Pakistanis are irresponsible people. Bere elru irresponsible, especially Indians and Pakistanis. Okay? So these people are mad people. In their madness, they will pull the whole earth into that nuclear war. ಅಂತ ಅವ್ರದ್ದು ಅಲಿಗೇಷನ್ನು.
ಓಕೆ, ಆ ಥರ ಅವ್ರ ಮೀಡಿಯಾನೂ ಪ್ರಚಾರ ಮಾಡುತ್ತೆ, ಅವ್ರ ಗೌರ್ಮೆಂಟು ಅವ್ರ ಇಂಟೆಲಿಜೆನ್ಸ್ ಏಜೆನ್ಸೀಸು ಪ್ರಚಾರ ಮಾಡ್ತಿದೆ. ನ್ಯೂಕ್ಲಿಯರ್ ಫ್ಲಾಶ್ ಪಾಯಿಂಟ್ ಅಂತ ಎಲ್ಲರೂ ನಗ್ತಾರೆ. ಇಂಡಿಯನ್ ಜನರಲ್ಸ್ ಆಲ್ಸೋ ಲಾಫ್, ಪಾಕಿಸ್ತಾನಿ ಜನರಲ್ಸ್ ಆಲ್ಸೋ ಲಾಫ್. ವಿ ಆರ್ ನಾಟ್ ಸ್ಟುಪಿಡ್ ಪೀಪಲ್ ಅಂತ. ಓಕೆ, ಓನ್ಲಿ ಸ್ಟುಪಿಡ್ ಪರ್ಸನ್ ವಿಲ್ ಟಾಕ್ ಅಬೌಟ್ ನ್ಯೂಕ್ಲಿಯರ್ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಓಕೆ, ಆರ್ ನ್ಯೂಕ್ಲಿಯರ್ ವಾರ್ ಇನ್ ಎನಿ ಕಂಟ್ರಿ, Yes. ಬಟ್ ಎಸ್ಪೆಷಲಿ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಓಕೆ, ಎಷ್ಟು ಅಮೃತ್ಸರದಿಂದ 20 ಕಿಲೋಮೀಟರ್ ಇದೆ ನೀವು ವಾಘಾ ಬಾರ್ಡ್ರು. ಓಕೆ, ಆ ಕಡೆ 20 ಕಿಲೋಮೀಟರ್ ಹೋದರೆ ನಿಮ್ಗೆ ಲಾಹೋರ್ ಸಿಗುತ್ತೆ. ಸೊ ವಾಟ್ ಆರ್ ಯು ಟಾಕಿಂಗ್? ಯುವರ್ ನಾರ್ಮಲ್ ಬ್ರಹ್ಮೋಸ್ ವಿಲ್ ಕ್ರಾಸ್ ದಟ್, ಫಾರ್ಗೆಟ್ ನ್ಯೂಕ್ಲಿಯರ್ ವೆಪನ್ಸ್ ಅಂಡ್ ಎನಿಥಿಂಗ್ ಎಲ್ಸ್. ಸಿಮಿಲರ್ಲಿ ಫಾರ್ ದೇರ್ ವೆಪನ್ಸ್ ಆಲ್ಸೋ. ಸೊ ಎನಿ ಕೈಂಡ್ ಆಫ್ ಅ ವಾರ್, ಇವನ್ ಕನ್ವೆನ್ಷನಲ್ ವಾರ್ ಕ್ಯಾನ್ ಓನ್ಲಿ ಬಿ ಒಂದು ಚಕಮಕಿ ಅಂತಾರಲ್ಲ, ಆ ಥರ ಅಷ್ಟೇ, ಅದಕ್ಕಿಂತ ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ಇಫ್ ಇಟ್ ಕಮ್ಸ್ ಟು ಅವ್ರ ಕುತ್ತಿಗೆ ಅವರಿಗೆ ಬಂದರೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತಾರೆ. ಆ್ಯಸ್ ಅ ನೇಷನ್ ಇಫ್ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸಿಸ್ಟ್, ದೆನ್ ವಿಲ್ ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಎಲ್ಲರೂ ಹೇಳ್ತಾರೆ. ಇವನ್ ಇಂಡಿಯಾ ವಿಲ್ ಸೇ ದಟ್. ಇಂಡಿಯಾ ಟಾಕ್ಸ್ ಅಬೌಟ್ ಡಿಟರೆನ್ಸ್. ದೇ ಆರ್ ನಾಟ್ ಸೇಯಿಂಗ್ ಫಸ್ಟ್ ಸ್ಟ್ರೈಕ್. ನಾವೇ ಮೊದಲು ಆಗ್ತೀವಿ ಅಂತ ಹೇಳಲ್ಲ. ನೋ ಫಸ್ಟ್ ಯೂಸ್ ಅಂತಾರೆ, NFU ಪಾಲಿಸಿ ಅಂತಾರೆ. ಯಾಕೆ ಅಂದರೆ ಇಫ್ ಯು ಹ್ಯಾವ್ ಎ NFU ಪಾಲಿಸಿ, ಚೈನಾ ಆಲ್ಸೋ ಹ್ಯಾಸ್ ಎ NFU ಪಾಲಿಸಿ. ಓಕೆ, ಇಟ್ ಶೋಸ್ ಯು ಆರ್ ಗಿವಿಂಗ್ ಎ ಅಶ್ಯೂರೆನ್ಸ್ ಕಿ ಐ ಆಮ್ ನಾಟ್ ಅ ವಾರ್ ಮಾಂಗರ್ ಅಂತ. ಬಟ್ ಇಫ್ ಯು ಥ್ರೆಟನ್ ಮೀ, ಐ ವಿಲ್ ಆಲ್ಸೋ ಟೇಕ್ ಆ್ಯಕ್ಷನ್. ಥ್ರೆಟನ್ ಮೀ ನಾಟ್ ಜಸ್ಟ್ ಇನ್ ವರ್ಡ್ಸ್, ಬಟ್ ಐ ವಿಲ್ ಬಿ ವಾಚಿಂಗ್ ಯು. ಇವನ್ ಇಫ್ ಯು ಡೂ ಸಮ್ ಆ್ಯಕ್ಟಿವಿಟಿ ವಿಚ್ ಲುಕ್ಸ್ ಲೈಕ್ ಎ ನ್ಯೂಕ್ಲಿಯರ್ ಆ್ಯಕ್ಟಿವಿಟಿ, ದೆನ್ ಅದಕ್ಕೆಲ್ಲ ಸ್ಪೆಷಲ್ ಹಾಟ್ಲೈನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಈವನ್ ರಷ್ಯಾ ಅಮೇರಿಕಾ ಹ್ಯಾಡ್ ಹಾಟ್ಲೈನ್ಸ್, ಡೈರೆಕ್ಟ್ ಲೈನ್ಸ್. ಓಕೆ, ಹಂಗೇನಾದರೂ ಡೌಟ್ ಆದರೆ, ಯಾಕಂದರೆ ಸಮ್ಟೈಮ್ಸ್ ಇಟ್ ಹ್ಯಾಸ್ ಹ್ಯಾಪನ್ಡ್ ದ್ಯಾಟ್ ರಾಂಗ್ ಸಿಗ್ನಲ್ಸ್ ಕೇಮ್ at the person who was sitting in a nuclear who could fire a missile. He could have pressed the button and started a war, nuclear war. Okay. Because he got the signal that Russians have fired some missile anta. ಇದೇ ಥರ ರಷ್ಯನ್ಸ್ಗೂ ಒಂದೆರಡು ಸಬರಿ ಸಿಗ್ನಲ್ ಬಂದಿದೆ, ಅಮೆರಿಕನ್ಸ್ ಆರ್ ಫೈರಿಂಗ್ ಅ ಮಿಸೈಲ್ ಅಂತ, ನ್ಯೂಕ್ಲಿಯರ್ ಮಿಸೈಲ್ ಅಂತ. ಓಕೆ, ಸ್ಯಾಟಲೈಟ್ ಇದರಿಂದ ಸಿಗ್ನೇಚರ್ಸ್ ಮೇಲಿಂದ. ಬಟ್ ದೇ ಹೆಸಿಟೇಟೆಡ್, ಚೆಕ್ಡ್ ಔಟ್ ಆ್ಯಂಡ್ ಫೌಂಡ್ ದಟ್ ಇಸ್ ಫಾಲ್ಸ್. ಓಕೆ, ಸೊ ದೀಸ್ ಕೈಂಡ್ಸ್ ಆಫ್ ಆಕ್ಸಿಡೆಂಟ್ಸ್ ಕ್ಯಾನ್ ಹ್ಯಾಪನ್. ಬಟ್ ಅದು ಆಗಬಾರ್ದು ಅಂತೇಳಿ ಇನ್ಸ್ಟಂಟ್ ಕಮ್ಯುನಿಕೇಷನ್ ಸಲುವಾಗಿ ಆಲ್ಮೋಸ್ಟ್ ಆಲ್ ನ್ಯೂಕ್ಲಿಯರ್ ಪವರ್ ಕಂಟ್ರೀಸ್ ಹ್ಯಾವ್ ಮೇಡ್ ಸಮ್ ಅರೇಂಜ್ಮೆಂಟ್ಸ್. ನಾಟ್ ಓನ್ಲಿ ದ್ಯಾಟ್, ಫ್ರಮ್ 1980s, much before declaration of nuclear bombs, both India and Pakistan every year exchange a list of where our nuclear establishments are. Okay. India gives a list of its nuclear establishments to Pakistan, and Pakistan gives a list of its nuclear establishments to India. Right. So that by mistake also, if you hit them, they will think you are doing a nuclear attack. Okay. So that ಈಗ ನೋಡಿ, ಅದಕ್ಕೆ ಒಂದು ಗದ್ದಲ ಆಯ್ತಲ್ಲ, ನಮ್ದೊಂದು ಬ್ರಹ್ಮೋಸ್ ಹೋಗಿ ಅವರಲ್ಲಿ ಬಿದ್ದಿತ್ತು. ಓಕೆ, ಕಿರಾನ ಹಿಲ್ಸ್. ಇಲ್ಲ, ಅದು ಮಚ್ ಬಿಫೋರ್ ದಿಸ್ ವಾರ್. 2021 ಒನ್ ಆಫ್ ಅವರ್ ಬ್ರಹ್ಮೋಸ್ ಮಿಸೈಲ್ಸ್ which Indian Air Force said that by mistake antandru. By mistake it got fired and it went into Pakistani territory and fell in some village and hit nobody, luckily. But if that BrahMos can carry nuclear also, okay. So this is a very dangerous game. ನೀವು ಅಂತೀರಿ, ಓ ಸಾರಿ ನಾವು ಬೈ ಮಿಸ್ಟೇಕ್ ಹೋಯ್ತು ಅಂತ. ವಿ ಟುಕ್ ಆ್ಯಕ್ಷನ್, ವಿ ಪುಟ್ ಎ ಎನ್ಕ್ವೈರಿ, ಸೊ ಆ್ಯಂಡ್ ಸೊ ಸ್ಯಾಕ್ಟ್, ಅದೆಲ್ಲ ಆಯಿತು ಆಮೇಲೆ. ಬಟ್ ಇಫ್ ದೆರ್ ವಾಸ್ ನೋ ಇನ್ಸ್ಟಂಟ್ ಕಮ್ಯುನಿಕೇಷನ್, ಐ ಆಮ್ ಶ್ಯೂರ್ ದೆರ್ ವಾಸ್ ಇನ್ಸ್ಟಂಟ್ ಕಮ್ಯುನಿಕೇಷನ್. ಹೀಗಾಗಿದೆ, ಬಟ್ ಇಟ್ಸ್ ಮಿಸ್ಟೇಕ್, ಇಟ್ಸ್ ನಾಟ್ ಆರ್ಮ್ಡ್ ಅಂತ, ದರ್ ಇಸ್ ನೋ ವಾರ್ ಹೆಡ್ ಇನ್ ದಟ್. ಅದೇನೋ ಇದು ಮೇಂಟೆನೆನ್ಸು ಟೆಸ್ಟ್ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕ್ ಇಟ್ ಗಾಟ್ ಫೈರ್ಡ್ ಅಂತ. ಇಲ್ಲ ಅಂದರೆ why would Pakistanis keep quiet after that? They didn't take action. They didn't fire their missiles. Okay, they could have done that. And they had a legitimate reason to do it. Yakandre, your missile has gone into their thing without declaration of war. If you have declared war, it's a different issue. Okay, so ee taranu agbodu. So this is a very, very dangerous game. Very, very dangerous game. Only thing is, then the question comes, India was one of the countries which was advocating that ban all nuclear weapons, ban nuclear testing, stop spread of nuclear weapons, and existing weapons destroy them anta. Disarmament. Okay. India was one of the countries. But at the same time, every practical
a politician or a statesman knew that this is not going to happen. So quietly, Bhabha and Nehru were developing a program which could lead to peaceful use as well as, if necessary, you can make a bomb. So India had a policy of what is called ambiguity, strategic ambiguity anta. They kept saying we are using it for peaceful purposes, but they never said publicly that we will never make a bomb. Now did they sign this agreement saying that we will not make a bomb? When India didn't do it, Pakistan also didn't do it. So India, Pakistan and Israel were the only three countries which did not sign that agreement. NPT. Okay. Now North Korea had signed it, but later decided to go nuclear, so it withdrew from that agreement, because every agreement has an exit clause. ನೀವು ಕಾಂಟ್ರಾಕ್ಟ್ ಯಾವುದಾದ್ರೂ ನಿಮ್ಮ ರೆಂಟಲ್ ಕಾಂಟ್ರಾಕ್ಟ್ನಲ್ಲಿ ಎಕ್ಸಿಟ್ ಕ್ಲಾಸ್ ಇರುತ್ತೆ, ಬಿಸ್ನೆಸ್ ಕಾಂಟ್ರಾಕ್ಟ್ನಲ್ಲಿ ಎಕ್ಸಿಟ್ ಕ್ಲಾಸ್ ಇರುತ್ತೆ, ಯಾವಾಗ ಟರ್ಮಿನೇಟ್ ಮಾಡ್ಬೋದು ಅಂತ. ಅದೇ ಥರ ಇವನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಹ್ಯಾವ್ ಎನ್ ಎಕ್ಸಿಟ್ ಕ್ಲಾಸ್. ಅಂಡರ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ ಯು ಕ್ಯಾನ್ ಡೂ ಇಟ್. ಆಫ್ ಕೋರ್ಸ್ ಯು ಹ್ಯಾವ್ ಟು ಸಫರ್ ಕಾನ್ಸಿಕ್ವೆನ್ಸಸ್ ಆಫ್ ದ್ಯಾಟ್. ಅದರ್ಸ್ ಮಟ್ ಪುಟ್ ಸ್ಯಾಂಕ್ಷನ್ಸ್ ಆನ್ ಯು, ಐಸೋಲೇಟ್ ಯು, ಬಹಿಷ್ಕಾರ ಹಾಕ್ಬೋದು, ಎಲ್ಲ ಆಗ್ಬೋದು. Okay, so that's what happened with North Korea. It had signed it and then it went out of it. Now, Iran, the issue with Iran is they have signed it during Shah's time, not this government, Shah's time, but this government has been continuously saying we'll never make a bomb. For religious reasons, we're not going to make bombs. Okay? But others are questioning it. If you're not making a bomb, then why are you enriching uranium? ಅವ್ರು ಹೇಳ್ತಾರೆ ಯು ನೀಡ್ ಸರ್ಟನ್ ಅಮೌಂಟ್ ಆಫ್ ಎನ್ರಿಚ್ಡ್ ಯುರೇನಿಯಮ್ ಟು ರನ್ ಯುವರ್ ರಿಯಾಕ್ಟರ್ ಟು ಮೇಕ್ ಪವರ್, ಆ್ಯಂಡ್ ಅಂಡರ್ NPT ದಟ್ ಇಸ್ ಅಲೌಡ್. ಸೊ ದೇ ಆರ್ ಸೇಯಿಂಗ್ ವಿ ಹವ್ ಸೈನ್ಡ್ NPT, ವಿ ಆರ್ ಸ್ಟಿಕಿಂಗ್ ಟು NPT. ಬಟ್ Israel says no, they are making a bomb, and whoever is listening to Israel say Iran is making a bomb. But so far international inspectors have not detected any bomb making activity in Iran, and they are sitting there continuously, they were monitoring it. Because if you sign the NPT, all your activities can be monitored by international inspectors, with video cameras, with physically present inspectors. ಮತ್ತು ಯಾಕೆ US ಇರಾನ್ ಮೇಲೆ ಬಾಂಬ್ ಹಾಕ್ತು? So that you'll have to ask US. Okay, and they use the same excuse to bomb Iraq and Saddam Hussein. And then they found nothing there, no proof that he was making a bomb or any nuclear material was there or nothing. ಸೊ ಇದು ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ನಲ್ಲಿ ಹೇಳೋದೊಂದು ಮಾಡೋದೊಂದು, ದಿಸ್ ಇಸ್ ನಾರ್ಮಲ್. ಆ್ಯಂಡ್ ಆಲ್ ದಟ್ ಹಿಪಾಕ್ರಸಿ, ದಟ್ ಟೆಲಿಂಗ್ ಲೈಸ್, ಡಿಸೆಪ್ಷನ್ is part of this kind of politics. Okay, and especially if you are the dada, like America, then you think you can get away with it also. Who is there to question you? ಸೊ ಬಟ್ ಇವನು ಅಂದರೆ ಟ್ರಂಪ್ ಅಂದರೆ ಇಷ್ಟು ದಿನ ದಾದಾಗಳಿದ್ರು, ಆದರೆ ಟ್ರಂಪ್ ಮಾತ್ರ ಒಂಥರ ಹದ್ ಪಾರ್ ಕರ್ದಿಯಾ ಅಂತಾರಲ್ಲ ಆ ಥರ, ಯುನೋ ಹೀಸ್ ಒಂಥರ ರೌಡಿ, ಹೀಸ್ ನಾಟ್ ಇವನ್ ದಾದಾ, ಹೀಸ್ ಲೋಕಲ್ ರೌಡಿ ಥರ ಬಿಹೇವ್ ಮಾಡೋದು. ದಟ್ಸ್ ಅ ಮೇನ್ ಥಿಂಗ್. ಅದಕ್ಕಾಗಿ ಯಾರಾದರೂ ಲೂಸ್ ಟಾಕ್ ಮಾಡಿದರೆ, ಅವ್ರ ಮೇಲೆ ಬಾಂಬ್ ಹಾಕಿ, ಪಾಕಿಸ್ತಾನ ಮೇಲೆ ಬಾಂಬ್ ಹಾಕಿ, ಬಾಂಗ್ಲಾದೇಶ್ ಮೇಲೆ ಬಾಂಬ್ ಹಾಕಿ, ಇವ್ರ ಮೇಲೆ ಹಾಕಿ, ಅವ್ರ ಮೇಲೆ ಹಾಕಿ, ಚೈನಾದ ಮೇಲೆ ಹಾಕಿ, ಏನು ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಏನು ಮಾತಾಡ್ತಾರಲ್ಲ, ದೇ ಆರ್ ಪೀಪಲ್ ಹೂ ಡೋಂಟ್ ನೋ ಎನಿಥಿಂಗ್. Similarly, in Pakistan, there are people who say, मुझे एक मिसाइल पे बांध के भेज दो, न्यूक्लियर मिसाइल पे, मैं देख लूँगा कि कैसे इसको डिस्ट्रॉय करूँगा उसको. This type of, this is just stupidity. But actually, people who are sitting there, even in Pakistan, they are rational people. Okay, and so far, okay, everywhere for that matter. In all the countries, nobody has used it other than the Americans. Remember that. And Americans have used what are some other types of things also. They are not nuclear weapons, but very close to, which has caused radiation in the war in Iraq. Their own soldiers have come back with that kind of radiation effects. Okay. ಅದಕ್ಕೆ ಡಿಪ್ಲೀಟೆಡ್ ಯುರೇನಿಯಂ ಬಾಂಬ್ಸ್ ಅಂತಾರೆ, ಯುರೇನಿಯಂ ಟಿಪ್ಡ್ ಶೆಲ್ಸ್ ಅಂತಾರೆ, ಅಂಥವೆಲ್ಲ ಯೂಸ್ ಮಾಡಿದ್ದಾರೆ ಅವರು ಫಸ್ಟ್ ಗಲ್ಫ್ ವಾರ್ನಲ್ಲಿ 91ನಲ್ಲಿ. ಅದರ ಇಫೆಕ್ಟ್ಸ್ ಅವ್ರ ಸೋಲ್ಜರ್ಸ್ ಮೇಲೆ ಆಗಿದೆ. ಅವೆಲ್ಲ ಕೇಸಸ್ ಬರ್ತವೆ 10-20 ವರ್ಷದಿಂದ, ಅದನ್ನೆಲ್ಲ ದಬ್ಬಾಕ್ತಾರೆ. ಸೊ ಎನಿವೇ, ಸೊ ದಿಸ್ ಈಸ್ ಟೋಟಲ್ ಮ್ಯಾಡ್ನೆಸ್. ಬಟ್ ಬಿಕಾಸ್ ದೆರ್ ಇಸ್ ದಿಸ್ ಥ್ರೆಟ್, why even India
ವೆಂಟ್ ಟುವರ್ಡ್ಸ್ ದ್ಯಾಟ್ ಅಂದರೆ 1971 ಬಾಂಗ್ಲಾದೇಶ್ ವಾರ್ ನಡೆಯುವಾಗ ನೀವು ಕೇಳಿರ್ಬೋದು US ಸೆಂಟ್ 7th ಫ್ಲೀಟ್. ದಟ್ ಇಸ್ ಅ ನ್ಯೂಕ್ಲಿಯರ್ ಆರ್ಮ್ಡ್ ಫ್ಲೀಟ್ ಅದು ಓಕೆ into the Bay of Bengal to tell India stop this war anta. Okay? But India, and apparently this is not publicly known much, but I have talked to people, responsible people, who have said that they also found a Russian nuclear submarine was following the Americans. Oh. So that's what, that is one of the, you can say, reliable rumor. Okay, in this. So anyway, it was that threat, that Americans used that threat, and India had a pact with Soviet Union at that time. So if they had actually thought of using it or seriously threatened it, that could have led everywhere. Amale, that is one of the reasons why India did not attack West Pakistan at that time. Oh, is it? Okay? One of the reasons India did not attack West Pakistan at that time, even though the Pakistani Air Force had bombed Jalandhar, Ambala, all these things initially. That's how the war started. Our preemptive strike madidru. But Indian army did not cross the border there. It only crossed the border in East Pakistan. Today is Bangladesh. But apparently there were signals from everywhere, including from Russia and China and America, that stop this Bangladesh thing, but definitely don't attack West Pakistan. So Mrs. Gandhi did not attack West Pakistan. Okay, and this they had built up a public opinion saying of the atrocities that army has done. So many refugees have come, so we're just helping them. This is a big problem antella. ಅದೆಲ್ಲ ಪಬ್ಲಿಕ್ ಒಪಿನಿಯನ್ ತಯಾರು ಮಾಡಿದರು, ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ ಬಟ್ ಇನ್ ಆಲ್ ಓವರ್ ದ ವರ್ಲ್ಡ್. ಇನ್ಫ್ಯಾಕ್ಟ್ ಬೀಟಲ್ಸ್, ಆಲ್ ದೀಸ್ ಪೀಪಲ್ ಹ್ಯಾಡ್ ಸಬ್ ಸ್ಪೆಷಲ್ ಕಾನ್ಸರ್ಟ್ಸ್ ಇನ್ ಟು ಕಲೆಕ್ಟ್ ಮನಿ ಫಾರ್ ಬಾಂಗ್ಲಾದೇಶಿ ರೆಫ್ಯೂಜೀಸ್ ಆ್ಯಂಡ್ ಆಲ್ ದಟ್ ಅಟ್ ದಟ್ ಟೈಮ್. ಇಟ್ ಹ್ಯಾಡ್ ಬಿಕಮ್ ಅ ಬಿಗ್ ಇಂಟರ್ನ್ಯಾಷನಲ್ ಇಶ್ಯೂ ಆಲ್ಸೋ, ದ ಅಟ್ರಾಸಿಟೀಸ್ ಆಫ್ ದಿ ಪಾಕಿಸ್ತಾನಿ ಆರ್ಮಿ ಇನ್ ಈಸ್ಟ್ ಪಾಕಿಸ್ತಾನ್. ಓಕೆ, ಸೊ ಅದನ್ನೆಲ್ಲ ಮಾಡಿದ್ರಿಂದ, ಆ್ಯಂಡ್ ವಿತ್ ಬಿಕಾಸ್ ದೇ ಹ್ಯಾಡ್ ದಿಸ್ ಥಿಂಗ್ ವಿತ್ Soviet Union, Indira Gandhi managed to do whatever she wanted to do. At the same time, India withdrew that army within a few, a month or a few weeks. Did not station it there, saying that we only came to help, we are not trying to occupy anybody's territory. That is also very important. If India had tried to do that, not only Indian army would have got stuck there, just like any invading army, we would get stuck. Okay, but also the whole world opinion would have been against India. Yes. They could get away with saying that we are helping, Bangladeshi people, and there is a Bungti Bahini which is fighting, and all these atrocities are happening, and millions of people are coming into our country. It's creating a huge problem anta. Idella human rights adu idu antella aitadu. Okay, that India could get away with it at that time. It can't do it. It hasn't happened again later. And that is the reason, after that, Bhutto gave a signal to his own scientists, let's make the bomb. Yes. And there is a famous quote of his where he said, we'll eat grass but we'll make the bomb. Nammattu duddil andru madona. We'll go hungry but we'll make a bomb. And Indira Gandhi did it, gave the signal to the atomic energy scientists ki we also need a bomb because Americans have threatened us with a bomb, and we can't say that now Russians are going to help us. Nobody is going to help any country and risk their country if they are being threatened with a nuclear war. So let's do antali signal kotru. Just around that time, 69, 70, 71, research work started in India. In 74, India exploded the first nuclear device andru adukku. Device andre, they showed that we can make a bomb, but it was an experiment. It was not something now you can put it in a this thing and go and throw it in a bomber or put it on and missiles avagenu idilla. And simultaneously she told APJ Abdul Kalam ki you lead this thing, let's make the build up our missile systems and all that. But that Indian justification for that in strategic terms, not what they said publicly. Publicly they said this is a peaceful nuclear explosion. Smiling Buddha anta andidru.
ಎಲ್ಲರೂ ಅದನ್ನು ನಗಾಡಿದರು. ಹೌ ಕ್ಯಾನ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಬಿ ಪೀಸ್ಫುಲ್ ಅಂತ. ಓಕೆ, but the reason was that term was being used internationally by all the nuclear powers, that yes, you can use a small nuclear bomb if you are building a dam, let us say, and you want to break some mountains. You can use small nuclear bombs which will not lead to radiation effects to immediately move the mountains or do certain types of mining anta. This was an accepted thing. So Indians said, we are following your agreements and your terminology. This is also peaceful nuclear explosion andbitru. We are not making weapons anta. Okay. So anyway, this is the history of the weaponry in India.